ಬ್ರದರ್ ಮಾಡಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನು ಪ್ರೀತಿ ಸ್ವರೂಪನು ತಂದೆಯಾದ ದೇವರೇ, ನಿಮಗೆ ಸ್ತೋತ್ರ ಸ್ವಾಮಿ. ಅಪ್ಪ ತಂದೆಯೇ, ನಮ್ಮನ್ನ ಸ್ವಾಮಿ ಬೆಳಗಿನಿಂದ ಇದುವರೆಗೂ ಕಾದು ಕಾಪಾಡಿ ದೇವರೇ, ಎಲ್ಲ ಸಮಯಗಳಲ್ಲೂ ನಮ್ಮನ್ನ ಕಾಪಾಡಿ ತಂದೆ, ಈ ಒಂದು ಸಾಯಂಕಾಲದ ಸಮಯದಲ್ಲಿ ಈ ರೀತಿಯಲ್ಲಿ ದೇವರೇ ನಾವೆಲ್ಲರೂ ಕೂಡಿ ತಂದೆ, ನೀವು ಬರೆಸಿಟ್ಟಂತ ವಾಕ್ಯಗಳನ್ನ ಧ್ಯಾನಿಸುವುದಕ್ಕಾಗಿ ನೀವು ಕೊಟ್ಟ ಈ ಸಮಯಕ್ಕಾಗಿ ನಿಮಗೆ ಕೃತಜ್ಞತೆಗಳು ತಂದೆ. ಅಪ್ಪ, ನಾವೆಲ್ಲರೂ ಈ ರೀತಿಯಲ್ಲಿ ಸೇರಿ ಬಂದಿರುವಾಗ ನಾವುಗಳು ಕಲಿಯಬೇಕಾಗಿ ಇರತಕ್ಕಂಥ ವಿಷಯಗಳು, ತಿದ್ದುಕೊಳ್ಳಬೇಕಾದ ವಿಷಯಗಳನ್ನ ಕುರಿತು ದೇವರೇ ನಮ್ಮನ್ನು ಎಚ್ಚರಿಸಿ, ನಿಮ್ಮ ವಾಕ್ಯಗಳ ಪ್ರಕಾರ ನಾವುಗಳು ನಡೆಯುವ ಹಾಗೆ ನಮ್ಮನ್ನ ಬೋಧಿಸಿ, ಹಾಗೆ ಬೋಧಿಸಿ ತಿಳಿಸಿಕೊಡುವಂತ ಸಹೋದರರನ್ನ ಕೂಡ ನಿಮ್ಮ ಕರಗಳಲ್ಲಿ ಅರ್ಪಿಸ್ತೇನೆ ತಂದೆ. ಪರಿಶುದ್ಧಾತ್ಮನ ಶಕ್ತಿಯೊಂದಿಗೆ ನೀವು ಮಾತಾಡಿಸಿ ನಮಗಾಗಿ ಹೇಳಿಕೊಡುವ ಹಾಗೆ ಸಹಾಯ ಮಾಡಬೇಕೆಂಬುದಾಗಿ ಕೇಳಿಕೊಳ್ಳುವವರಾಗಿದ್ದೇವೆ ದೇವರೇ. ಸಮಯದಲ್ಲಿ ಸೇರಿ ಬಂದಿರುವಂತವರೆಲ್ಲರನ್ನ ತಂದೆ ನಿಮ್ಮ ಕರಗಳಲ್ಲಿ ಅರ್ಪಿಸಿಕೊಟ್ಟು, ಕೇಳುವ ಪ್ರತಿಯೊಂದು ವಿಷಯಗಳು ಸರಿಯಾದ ರೀತಿಯಲ್ಲಿ ಅರ್ಥವಾಗುವ ರೀತಿಯಲ್ಲಿ ತಂದೆ ನಮಗೆ ಬೋಧಿಸಿ, ಅದೇ ರೀತಿ ವಾಕ್ಯಗಳನ್ನ ಕೇಳುವ ಪ್ರತಿಯೊಂದೊಂದು ನಮ್ಮ ಹೃದಯದಲ್ಲಿ ಇಟ್ಟುಕೊಂಡು ನಾವು ಆ ವಾಕ್ಯದ ಪ್ರಕಾರ ನಡೆಯುವ ಹಾಗೆ, ನಾವುಗಳು ತಿದ್ದುಕೊಳ್ಳುವ ಹಾಗೆ ಸಹಾಯ ಮಾಡಬೇಕೆಂಬುದಾಗಿ ಪ್ರಾರ್ಥಿಸುತ್ತಾ, ಇಗೋ ದೇವರೇ, ಈ ಒಂದು ಕೂಟವನ್ನ ಆದಿಯಿಂದ ಅಂತ್ಯದವರೆಗೂ ನಡೆಸಿಕೊಡ್ಬೇಕೆಂಬುದಾಗಿ ಪ್ರಾರ್ಥಿಸುತ್ತಾ, ಈ ಪ್ರಾರ್ಥನೆಯನ್ನ ನಮ್ಮ ಒಡೆಯನು ಕರ್ತನೂ ಆಗಿರುವ ಯೇಸು ಕ್ರಿಸ್ತರ ಮುದ್ದಾದ ನಾಮದಲ್ಲಿ ಪ್ರಾರ್ಥನೆಯೊಂದಿಗೆ ಬೇಡಿಕೊಳ್ಳುತ್ತೇವೆ ತಂದೆ. ಆಮೇನ್. ಆಮೇನ್. ಥ್ಯಾಂಕ್ ಯು. ಆಮೇನ್. ಥ್ಯಾಂಕ್ ಯು. ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಯಾದ ದೇವರಿಂದಲೂ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಕೃಪೆಯು ಶಾಂತಿಯು ಉಂಟಾಗಲಿ. ಈ ಒಂದು ಸಮಯದಲ್ಲಿ ದೇವರ ಮಹಾಕೃಪೆಯಿಂದ ದೇವರು ತಮ್ಮ ವಾಕ್ಯವನ್ನ ಕೇಳುವಂತ ಅವಕಾಶವನ್ನ ನಮ್ಗೆ ಕಲ್ಪಿಸಿಕೊಟ್ಟಿದ್ದಾರೆ. ವಿಶೇಷವಾಗಿ ಪ್ರೀತಿಯ ಸಹೋದರರೇ, ನಾವಿರುವಂತ ದಿನಗಳು, ನಾವಿರುವಂತ ಸಮಯ ತುಂಬಾ ಮುಖ್ಯವಾದಂತ ವಿಶೇಷವಾದಂತ ದಿನವಾಗಿದೆ ಅನ್ನುವಂಥ ವಿಷಯ ನಮ್ಮೆಲ್ಲರಿಗೂ ಗೊತ್ತೇ ಇದೆ. ಹಾಗಾಗಿ ಅದಕ್ಕೆ ಬೇಕಾದಂತ ಸಿದ್ಧತೆನ ದೇವರು ಈ ಸಮಯದಲ್ಲಿ ನಮ್ಗೆ ಮಾಡ್ತಿದ್ದಾರೆ ಅಲ್ವಾ ಸರ್? ನಾವು ಅದಕ್ಕೆ ತಕ್ಕ ಹಾಗೆ ಏನ್ ಮಾಡ್ತಿದ್ವಿ, ಸಿದ್ಧತೆ ಮಾಡ್ತಾ ಇದ್ವಿ. ದೇವ್ರು ಕೂಡ ನಮ್ಗೆ ಅದಕ್ಕೆ ತಕ್ಕ ಹಾಗಿರುವಂತ ಸತ್ಯ ಉಪದೇಶಗಳನ್ನ ಈ ಸಮಯದಲ್ಲಿ ನಮ್ಗೆ ಕೊಡ್ತಾ ಇದ್ದಾರೆ. ಸೊ ಯಾವ ಸಮಯ ಅಂತ ನಮ್ಮೆಲ್ರಿಗೂ ಗೊತ್ತೇ ಇದೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ರಾತ್ರಿ ಭೋಜನ ಅಂದ್ರೆ ಆತನ ಸಂಕಟಗಳ ಬಾಧೆಗಳ ಕುರಿತಾಗಿ ನಾವು ನೆನಪು ಮಾಡಿಕೊಳ್ಳುವಂತ ಒಂದು ವಿಷಯ ಅಲ್ವಾ? ಹಾಗೆ ಕಳೆದ ದಿನಗಳಲ್ಲಿ ಕೂಡ ನೀವು ಇದೇ ಒಂದು ಪಾಠವನ್ನ ನಿರಂತರವಾಗಿ ಕೇಳ್ತಾ ಇದ್ದೀರಾ ಅಂತ ಅನ್ಕೊಳ್ತೀನಿ. ಯಾಕಂದ್ರೆ ಹಲವಾರು ಪಾಠಗಳು ಕೂಡ ಇದಕ್ಕೆ ಸಂಬಂಧಪಟ್ಟ ಆಗಿರುವಂತ ವಿಷಯಗಳನ್ನ ಸಹೋದರರು ನಮ್ಮ ಮಧ್ಯದಲ್ಲಿ ತೆಗಿತಾ ಇದ್ದಾರೆ ಅಲ್ವಾ? ಪಾಸ್ ಸಂಬಂಧಪಟ್ಟ ಹಾಗೆ ಹಲವಾರು ವಿಷಯಗಳನ್ನ ನೀವು ಸ್ಟಡಿ ಮಾಡ್ತಾ ಇದ್ದಾರೆ. ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ, ಇವತ್ತು ಕೂಡ ನಾವು ಅದೇ ರೀತಿಯಾದಂತ ಒಂದು ವಿಷಯವನ್ನ ನೋಡಕ್ಕೆ ಹೋಗ್ತಾ ಇದೀವಿ. ಓಕೆ, ಸೊ ಇವತ್ತು ನಾವು ನೋಡಕ್ಕಿರುವಂತ ಒಂದು ಪಾಠದ ಒಂದು ಭಾಗ, ರೀಪ್ರಿನ್ಸಿನ ಒಂದು ಭಾಗವನ್ನ ನೋಡಕ್ ಹೋಗ್ತಿದೀವಿ. ಲಾಸ್ಟ್ ಟೈಮ್ ಕೂಡ ನಾವು ಅದೇ ರೀತಿ ನೀರ್ಪಿಂಟ್ ಇಂದ ನಮ್ಮ ನಿರೋಶ್ ಬ್ರದರ್ ನಿಮ್ಗೆ ಅದರ ಕುರಿತಾಗಿ ಕೆಲವೊಂದು ಪಾಠಗಳನ್ನ ತಗೊಂಡಿದ್ದಾರೆ, ನೀವು ಅದನ್ನ ನೋಡಿದ್ದೀರಾ. ಇವತ್ತು ಕೂಡ ಅದಕ್ಕೆ ಸಂಬಂಧಪಟ್ಟ ಹಾಗೆ ಇರುವಂತ ಒಂದು ವಿಷಯವನ್ನ ನೋಡಕ್ ಹೋಗ್ತಿದ್ವಿ. ಅಂದ್ರೆ ನಮ್ಮ ಸಹೋದರ ರಜಲ್ ಅವರು ಹಲವಾರು ರೀಪ್ರಿಂಟ್ಸ್ ಗಳನ್ನ ಬರೆದಿಟ್ಟಿದ್ದಾರೆ, ಹಲವಾರು ವಿಷಯಗಳನ್ನ ಬರೆದಿಟ್ಟಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಅಂದ್ರೆ ನಿಮ್ಗೆ ಈ ಮೆಮೊರಿಯಲ್ ಸ್ಟಡಿಗೆ ಸಂಬಂಧಪಟ್ಟಂತ ವಿಷಯ ಕನ್ನಡದಲ್ಲಿ ಇಲ್ಲ, ಕರೆಕ್ಟ್ ಅಲ್ವಾ? ಕನ್ನಡದಲ್ಲಿ ಈ ಮೆಮೊರಿಯಲ್ ಮೆಡಿಟೇಷನ್ಗೆ ಸಂಬಂಧಪಟ್ಟಂತ ಪುಸ್ತಕಗಳು ಕಡಿಮೆ ಇರೋದ್ರಿಂದ ಅದು ನಮ್ಗೆ ಭಾಷಾಂತರ ಆಗ್ಲಿಲ್ಲ. ಸೊ ಖಂಡಿತ ಆಗುತ್ತೆ ಮುಂದೊಂದ್ ದಿನ. ಇವತ್ತು ನಾವು ನೋಡಕ್ ಹೋಗ್ತಿರುವಂತ ಒಂದು ವಿಷಯ ಏನಪ್ಪಾ ಅಂದ್ರೆ ರೀಪ್ರೀಸ್ ನಂಬರ್ 2469. ಅದರಲ್ಲಿ ನಮ್ಮ ಟಾಪಿಕ್ ಏನಿದೆ ಅಂದ್ರೆ, ನಮ್ಮ ಪ್ರಧಾನ ಯಾಜಕನು ಆರೋಪಿಸಲ್ಪಟ್ಟನು ಇಲ್ಲವೇ ಅಪರಾಧಿ ಎಂದು ನಿರ್ಣಯಿಸಲ್ಪಟ್ಟನು ಅಂತ ಒಂದು ವಿಷಯವನ್ನ ಇಲ್ಲಿ ನೋಡ್ತೀವಿ. ಇಂಗ್ಲಿಷ್ ಅಲ್ಲಿ ನೋಡಿದ್ರೆ ಅವರ್ ಹೈ ಪ್ರೀಸ್ಟ್ ಅರಗೈನ್ಡ್ ಅಂದ್ರೆ ಆರೋಪಿಯಾಗಿ ನಿರೂಪಿಸಲ್ಪಟ್ಟನು ಅಂತ ಒಂದು ವಿಷಯ ಇದೆ.
ಇದೆಲ್ಲ ಕೂಡ ನಮ್ಗೆ ಎಲ್ಲಿ ಬರುತ್ತಂದ್ರೆ ಸುವಾರ್ತೆ ಪುಸ್ತಕದಲ್ಲಿ ಬರುವಂತ ಒಂದು ವಿಷಯ. ಕ್ರಿಸ್ತನ ಪ್ರೀತಿಯ ಸರಸ್ವರಿಯರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಆತನ ಒಂದು ಕೊನೆಯ ದಿನ, ಕೊನೆಯ ಸಮಯ ಅಂತ ತಗೊಂಡಾಗ ಆತನು ಯಾವ ತಪ್ಪು ಮಾಡದೆ, ಯಾವ ಪಾಪವನ್ನು ಮಾಡದೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಬಗ್ಗೆ ವಾಕ್ಯಗಳು ಹೇಳುವಂತ ವಿಷಯ ಏನಪ್ಪಾ ಅಂದ್ರೆ, ಆತನು ಪಾಪಿಗಳಿಂದ ದೂರವಾಗಿದ್ದನು, ಪರಿಶುದ್ಧನು ಅಲ್ವಾ, ನಿರ್ದೋಷಿಯಾಗಿರುವಂತ ನಮ್ಮ ಕರ್ತನು, ಪಾಪದ ಯಾವುದೇ ಜ್ಞಾನವಿಲ್ಲದ ನಮ್ಮ ಕರ್ತನು ಈಗ ಪಾಪಿಯಾಗಿ ಮಾಡಲ್ಪಡ್ಬೇಕು. ಪಾಪಿಯಾಗಿ ಅವರು ಬದಲಾವಣೆ ಆಗ್ಬೇಕು. ಅಂದ್ರೆ ಅವರ ಮೇಲೆ ಪಾಪದ ಆರೋಪವನ್ನು ಹೊರಿಸ್ಬೇಕು. ಆಗ ಮಾತ್ರ ಶಿಲುಬೆಯಲ್ಲಿ ಅವ್ರನ್ನ ಸಾಯಿಸೋದಕ್ಕೆ, ಅಂದ್ರೆ ಕೊಳ್ಳೋದಕ್ಕೆ, ಶಿಲುಬೆ ಮರಣದಲ್ಲಿ ಹಾಕೋದಕ್ಕೆ ಸಾಧ್ಯವಾಗುತ್ತೆ. ಅಲ್ಲಿವರೆಗೂ ಏನ್ ಮಾಡಕ್ಕಾಗಲ್ಲ, ಅವ್ರನ್ನ ಶಿಲುಬೆಯಲ್ಲಿ ಹಾಕಕ್ಕಾಗಲ್ಲ. ಹಾಗಾಗಿ ಈ ಒಂದು ಸಮಯದಲ್ಲಿ ಅವರು ಪಾಪಿಯಾಗಿ ಮಾಡಲ್ಪಡ್ಬೇಕು ಅಂದ್ರೆ ದೇವ್ರ ಏನ್ ಮಾಡ್ಬೇಕು, ಅವ್ರನ್ನ ಅದಕ್ಕೆ ಒಪ್ಪಿಸ್ಕೊಡ್ಬೇಕು. ಕರೆಕ್ಟ್ ಅಲ್ವಾ? ಯಾಕಂದ್ರೆ ದೇವ್ರ ಅವ್ರನ್ನ ಒಪ್ಪಿಸ್ಕೊಡ್ದೇ ಇದ್ರೆ ಖಂಡಿತ ಆಗಲ್ಲ. ಯಾರ ಹತ್ರ ಒಪ್ಪಿಸ್ಕೊಡ್ಬೇಕು? ಯಾರು ಅಂದ್ರೆ ಕರ್ತನಾದ ಯೇಸು ಕ್ರಿಸ್ತನು ಯಾರಿಗೋಸ್ಕರ ಬಂದ್ರೋ ಅವ್ರನ್ನ ರಿಜೆಕ್ಟ್ ಮಾಡ್ಬೇಕು. ಅದಕ್ಕೆ ವಾಕ್ಯದಲ್ಲಿ ನೋಡ್ಬೇಕಾದ್ರೆ ವಾಕ್ಯ ಏನ್ ಹೇಳುತ್ತಂದ್ರೆ, ಯೋಹಾನ ಸುವಾರ್ತೆ 1ನೇ ಅಧ್ಯಾಯ 11ನೇ ವಾಕ್ಯ. ಯೋಹಾನ ಸುವಾರ್ತೆ 1ನೇ ಅಧ್ಯಾಯ 11ನೇ ವಾಕ್ಯ. ಆತನು ತನ್ನ ಸ್ವಾಸ್ಥ್ಯಕ್ಕೆ ಬಂದನು, ಆದರೆ ಸ್ವಂತ ಜನರು ಆತನನ್ನು ಅಂಗೀಕರಿಸಲಿಲ್ಲ. ಹೌದು, ಆತನು ತನ್ನ ಸ್ವಾಸ್ಥ್ಯಕ್ಕೆ ಬಂದನು, ಆದ್ರೆ ಸ್ವಂತ ಜನರು ಆತನನ್ನು ಅಂಗೀಕರಿಸಲಿಲ್ಲ. ಕ್ರಿಸ್ತನ ಪ್ರೀತಿಯ ಸಹೋದರರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಸ್ವಾಸ್ಥ್ಯಕ್ಕೆ ಬಂದನು ಅಂತ ಹೇಳಿದ್ರೆ ಏನ್ ಅರ್ಥವನ್ನ ಸೂಚಿಸ್ತಾ ಇದೆ ಅಂದ್ರೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಏನೋ ಒಂದು ಮನೆಯಲ್ಲಿ ಒಂದು ಮಗು ಹುಟ್ಟಿದ ರೀತಿಯಲ್ಲಿ ಹುಟ್ಟಲಿಲ್ಲ. ಇಡೀ ಪ್ರಪಂಚವನ್ನ ತಗೊಂಡ್ರೆ ಅದು ಬೇರೆ ಪಾಠ ಇದೆ, ಬಟ್ ಇಸ್ರೇಲ್ ಜನರು ತಗೊಂಡ್ರೆ ಇನ್ನ ವಿಭಿನ್ನವಾದ ಪಾಠ ಇದೆ. ಏನಪ್ಪಾ ಪಾಠ ಇದೆ ಅಂದ್ರೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಇಸ್ರೇಲ್ ಜನರ ಮಟ್ಟಿಗೆ ಮುಂತಿರಿಸಲ್ಪಟ್ಟಂತ ರಕ್ಷಕನು, ಮುಂತಿರಿಸಲ್ಪಟ್ಟಂತ ಮೆಸ್ಸಿಯನು, ದೇವರಿಂದ ಕಳಿಸಲ್ಪಡುವಂತ ವಿಮೋಚಕನು, ಇಡೀ ಲೋಕದ ಅಂದ್ರೆ ಇಸ್ರೇಲರನ್ನ ಪಾಪದಿಂದ, ಅವರ ಬಂಧಗಳಿಂದ ಬಿಡಿಸುವುದಕ್ಕೆ ಬರುವಂತ ಅರಸನೂ ಆಗಿರುವಂತ ಇದೆಲ್ಲ ಕೂಡ ಪ್ರವಾದನೆಗಳು ಮೊದಲೇ ಮುಂತಿಳಿಸಲ್ಪಟ್ಟಿದೆ. ಹಾಗೆ ತಿಳಿಸಲ್ಪಟ್ಟಂತ ಒಂದು ವಿಷಯ. ಹೌದು, ದೇವರು ಈ ವಿಷಯವನ್ನ ತಿಳಿಸಿದ ಮೇಲೆ ಖಂಡಿತವಾಗ್ಲೂ ಆ ರಕ್ಷಕನನ್ನ ಅವರ ಮಧ್ಯದಲ್ಲಿ ಕಳಿಸ್ಲೇಬೇಕು. ಈಗ ಒಂದು ವ್ಯಕ್ತಿ ಇಲ್ಲವೇ ನಮ್ಮ ಭಾರತಕ್ಕೆ, ಇಲ್ಲ ನಮ್ಮ ದೇಶಕ್ಕೆ, ಇಲ್ಲ ನಮ್ಮ ಊರಿಗೆ ಒಂದು ಮುಖ್ಯವಾದ ಒಬ್ಬ ಅತಿಥಿ ಬರ್ತಾರಂದ್ರೆ ನಮ್ಮ ಸ್ವೀಕರಿಸುವಂತ ಒಂದು ಗುಣಗಳಿರ್ಬೋದು, ಅಲ್ಲಿ ಮಾಡುವಂತ ಆಚಾರ ವಿಚಾರಗಳಿರ್ಬೋದು, ಅದಕ್ಕೆ ಮಾಡುವಂತ ಸಿದ್ಧತೆಗಳಿರ್ಬೋದು, ಹೇಗಿರುತ್ತೆ ಅಲ್ವಾ? ಈಗ ನಮ್ಮ ಒಂದು ಮನೆಗೆ, ಇಲ್ಲ ನಮ್ಮ ಊರಿಗೆ ಈ ಒಂದು ರಾಜ್ಯದ ಮುಖ್ಯಮಂತ್ರಿ ಬರ್ತಾರಂದ್ರೆ ಹೇಗಿರುತ್ತೆ? ಸಿದ್ಧತೆ ಇರುತ್ತೆ. ಆದ್ರೆ ಅವ್ರು ಬರ್ತಾರೆ ಅಂತ ತಕ್ಷಣ ಬರಲ್ಲ. ಮೊದಲೇ ಏರ್ಪಾಟ್ ಮಾಡಿರ್ತಾರೆ, ಮೊದಲೇ ಮುಂತಿಳಿಸಿರ್ತಾರೆ, ಮೊದಲೇ ಮಾಹಿತಿ ಕೊಟ್ಟಿರ್ತಾರೆ. ಈಗ ನಮ್ಮ ಒಂದು ರಾಜ್ಯಕ್ಕೆ ಪ್ರಧಾನಿ ಬರ್ತಾರ ಅಂತ ಇಟ್ಕೊಳ್ಳಿ, ಎಷ್ಟು ದಿನಗಳ ಮೊದಲು ಮಾಹಿತಿ ಕೊಟ್ಟಿರ್ತಾರೆ? ಒಂದು ತಿಂಗಳು 2 ತಿಂಗಳು ಅಲ್ವಾ? ಆದ್ರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಬರೋದನ್ನ ಸುಮಾರು ದೇವರವ್ರಿಗೆ ಏನ್ ಮಾಡಿದ್ರು? ಸುಮಾರು 3,000 ವರ್ಷಗಳ ಹಿಂದೆ ಏನ್ ಮಾಡಿದ್ರು? ಹಲವಾರು ಪ್ರವಾದಿಗಳ ಮೂಲಕ ಆ ವಿಷಯಗಳನ್ನ ತಿಳಿಸಿದ್ರು, ಸತ್ಯದ ಗ್ರಂಥದಲ್ಲಿ ಬರೆದಿಟ್ಟಿದ್ರು. ಹಾಗೆ ನೋಡ್ಬೇಕಾದ್ರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನ ಆ ಒಂದು ಅಂಗೀಕರಿಸುವಂತ ಒಂದು ರೀತಿ ಇದೆಯಲ್ಲ, ವಿಧಾನಗಳಿದೆಯಲ್ಲ, ಅದನ್ನ ನಾವು ತಗೊಂಡಾಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮಾಡಿಲ್ಲ, ಅವರು ಸರಿಯಾದ ರೀತಿಯಲ್ಲಿ ಅವರು ಅಂಗೀಕರಿಸಲಿಲ್ಲ, ಅದನ್ನ ಅಕ್ಸೆಪ್ಟೇ ಮಾಡಿಲ್ಲ ಅಂತ ನಾವು ನೋಡ್ತೀವಿ ಅಲ್ವಾ? ಯಾಕಂದ್ರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅವ್ರು ಬಂದಾಗ ಯೇಸು ಕ್ರಿಸ್ತನ ಯಾವ ರೀತಿ ನೋಡಿದ್ರು ಅಂದ್ರೆ, ಯೇಸು ಕ್ರಿಸ್ತನಿಗೂ ಅವ್ರಿಗೂ ಸಂಬಂಧವಿಲ್ಲವೇನೋ ಅನ್ನೋಂತ ರೀತಿಲಿ ನೋಡಿದ್ರು ಅಲ್ವಾ? ಯೇಸು ಕ್ರಿಸ್ತನಿಗೂ ಅವ್ರಿಗೂ ಯಾವುದೇ ರೀತಿ ಸಂಬಂಧವಿಲ್ಲದ ರೀತಿಯಲ್ಲಿ ಏನ್ ಮಾಡ್ಕೊಂಡ್ರು? ಅವರು ನಡ್ಕೊಂಡ್ರು. ಅಂದ್ರೆ ಅವ್ರನ್ನ ಬರಮಾಡ್ಕೊಂಡಂತ ರೀತಿ ಇರ್ಬೋದು, ವಿಧಾನಗಳಿರ್ಬೋದು, ಎಲ್ಲ ಕೂಡ ಏನಾಯ್ತು ಅಂದ್ರೆ ಅವ್ರಿಗೆ ಸರಿಯಾದ ಒಂದು ಗೌರವ, ಅವರಿಗೆ ಸಲ್ಲತಕ್ಕಂತ ಗೌರವನ ಏನ್ ಮಾಡಿಲ್ಲ, ಅವರು ಕೊಟ್ಟಿರ್ಲಿಲ್ಲ ಅಲ್ವಾ? ಇಸ್ರೇಲ್ ಜನ ಅವ್ರನ್ನ ಅಂಗೀಕರಿಸಿರ್ಲಿಲ್ಲ.
ಹಾಗೆ ನೋಡ್ಬೇಕಾದ್ರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಈ ಒಂದು ಸಮಯದಲ್ಲಿ ಬಂದು ಕೊನೆ ಒಂದು ಸಮಯ ಇದೆ ನೋಡಿ. ಯಾವ ಸಮಯ? ಈ ಶಿಲುಬೆ ಮರಣದಲ್ಲಿ ಹಾಕುವಂತ ಆ ಸಮಯ ಇದೆ ನೋಡಿ. ಆ ಸಮಯ ಬರ್ಬೇಕಾದ್ರೆ ಆತನ ಕಷ್ಟಗಳು ಏನಾಗ್ತಿತ್ತು, ಇನ್ನೂ ತುಂಬಾ ಹೆಚ್ಚಾಗಿತ್ತು. ಇನ್ನೂ ಒಂದ್ ರೀತಿ ಹೇಳ್ಬೇಕಾದ್ರೆ ಆತನ 3.5 ವರ್ಷ ಸೇವೆಯಲ್ಲಿ ಆತನಿಂದ ಎಷ್ಟೋ ಜನರು ಉಪಕರಣ ಮಾಡ್ಕೊಂಡಿದ್ರು, ಎಷ್ಟೋ ಜನರು ರೋಗದಿಂದ ಗುಣಮುಖರಾಗಿದ್ರು, ಎಷ್ಟೋ ಜನರು ಸಹಾಯವನ್ನು ಹೊಂದಿದ್ರು, ಎಷ್ಟೋ ಜನರಿಗೆ ಯೇಸು ಕ್ರಿಸ್ತನು ರೊಟ್ಟಿಯನ್ನ ಕೊಟ್ಟಿದ್ರು, ಇನ್ನು ಹಲವಾರು ಅದ್ಭುತಗಳನ್ನ ಮಾಡಿದ್ರು. ಯೋಚನೆ ಮಾಡ್ರಿ, ಇವತ್ತು ನಮ್ಗೆ ಏನಾದ್ರೂ ಒಂದು ಕಾಯಿಲೆಯಿಂದ ವಾಸಿ ಮಾಡಿದಂತ ಡಾಕ್ಟರ್ ಇರ್ಬೋದು, ಅದಕ್ಕೆ ದಾರಿನ ಪರಿಹಾರ ತಿಳಿಸ್ಕೊಂಡ ವ್ಯಕ್ತಿಗಳನ್ನ ನಾವು ಮರೆಯಲ್ಲ. ಆದ್ರೆ ಅನೇಕ ವರ್ಷಗಳಿಂದ ಕಾಯಿಲೆಗಳಿಂದ ಬಿದ್ದಿರುವಂತವ್ರನ್ನ ಗುಣಪಡಿಸಿ ಅನೇಕ ಒಂದು ರೀತಿಯ ರೋಗಗಳನ್ನ ವಾಸಿ ಮಾಡಿದವ್ರು ಏನ್ ಮಾಡಿದ್ರು ಅಂದ್ರೆ ಯೇಸು ಕ್ರಿಸ್ತನ ಅಲ್ಲಿ ಮರ್ತೋಗಿದ್ರು ಅನ್ನೋ ವಿಷಯವನ್ನ ನೋಡೋದು. ಕ್ರಿಸ್ತನ ಪ್ರೀತಿಯ ಸರಾಸರಿ ಇದೆ. ಬಟ್ ಇಲ್ಲಿ ಬರ್ಬೇಕಾದ್ರೆ ಈ ಒಂದು ಯೇಸು ಕ್ರಿಸ್ತನ ಅಪರಾಧಿ ಎಂದು ನಿರ್ಣಯಿಸ್ಬೇಕಾದ್ರೆ ಅಲ್ಲಿ ಕೆಲವೊಂದು ಸನ್ನಿವೇಶಗಳು ನಡೀತು. ಅಂದ್ರೆ ಯೇಸು ಕ್ರಿಸ್ತನ್ ಏನ್ ಮಾಡ್ತಾರೆ, ರಾತ್ರಿ ಯೇಸು ಕ್ರಿಸ್ತನ್ ಏನ್ ಮಾಡ್ತಾರೆ, ಅರೆಸ್ಟ್ ಮಾಡಿ ಕರ್ಕೊಂಡ್ಬರ್ತಾರೆ. ಕರ್ಕೊಂಬಂದ್ ಏನ್ ಮಾಡ್ತಾರೆ, ಅಲ್ಲಿ ಒಂದು 6 ವಿಧವಾದ ಒಂದು ಜಡ್ಜ್ಮೆಂಟ್ ಅಲ್ಲಿ ನಡೆಯುತ್ತೆ. 6 ರೀತಿಯ ಜಡ್ಜ್ಮೆಂಟ್ ನಡೆಯುತ್ತೆ. ಮೊದಲನೇ ಜಡ್ಜ್ಮೆಂಟ್ ಏನಾಗುತ್ತಂದ್ರೆ ಆ ಒಂದು ಪ್ರಧಾನ ಯಾಜಕನಾಗಿರುವಂತ ಅಣ್ಣನ ಬಳಿಗೆ ಕರ್ಕೊಂಡು ಹೋಗ್ತಾರೆ. ಎರಡನೇ ಒಂದು ಜಡ್ಜ್ಮೆಂಟ್ ಕಾಯಪ್ಪನ ಬಳಿಗೆ ಕರ್ಕೊಂಡು ಹೋಗ್ತಾರೆ. ಆಮೇಲೆ ಆ ಸೆನೆಹರೀಬ್ ಅನ್ನುವಂತ ಆಲೋಚನಾ ಸಂಘದ ಮಧ್ಯದಲ್ಲಿ ಏನ್ ಮಾಡ್ತಾರೆ, ಆತನ ಏನ್ ಮಾಡ್ತಾರೆ, ಅಲ್ಲಿ ಆತನಿಗೆ ಒಂದು ತೀರ್ಪನ್ನ ಕೊಡ್ತಾರೆ. ಅದಾದ ನಂತರ ಪಿಲಾತನ ಬಳಿಗೆ ಕರ್ಕೊಂಡು ಹೋಗ್ತಾರೆ, ಹೆರೋದನ ಬಳಿಗೆ ಕರ್ಕೊಂಡು ಹೋಗ್ತಾರೆ, ಮತ್ತೆ ಪಿಲಾತನ ಬಳಿಗೆ ಕರ್ಕೊಂಡು ಬರ್ತಾರೆ. ಅದರಲ್ಲಿ 3 ಜಡ್ಜ್ಮೆಂಟ್ ಇತ್ತು ನೋಡ್ರಿ. ಆ 3 ಜಡ್ಜ್ಮೆಂಟ್ ಧಾರ್ಮಿಕಕ್ಕೆ ಸಂಬಂಧಪಟ್ಟಂತ ಒಂದು ತೀರ್ಪು. ಅದಾದ ನಂತರ ಬಂದಂತ 3 ತೀರ್ಪು ರಾಜಕೀಯಕ್ಕೆ ಸಂಬಂಧಪಟ್ಟಂತ ಒಂದು ತೀರ್ಪು. ಹಾಗಿರ್ಬೇಕಾದ್ರೆ ಈ ತೀರ್ಪಿನ ವಿಷಯಲ್ಲಿ ಬಂದಾಗ ನಮ್ಗೆ ಗೊತ್ತು, ಕರ್ತನಾದ ಯೇಸು ಕ್ರಿಸ್ತನ ಜೊತೆಗೆ ಪೇತ್ರ ಎಲ್ಲ ಅಪೊಸ್ತಲರಿದ್ರು, ಪೇತ್ರ ತುಂಬಾ ಜೊತೆಗಿದ್ರು. ಪೇತ್ರ ಹೇಳಿದ್ರು, ನಾನು ಏನೇ ಆದ್ರೂ ನಿಮ್ಮನ್ನ ಬಿಟ್ಟು ಹೋಗಲ್ಲ, ನಿಮ್ ಜೊತೆಗೆ ಇರ್ತೀನಿ ಅಂತ ಹೇಳಿದ್ರು. ಯೇಸು ಕ್ರಿಸ್ತನ್ ಹೇಳಿದ್ರು ಅವ್ರಿಗೆ, ಕೋಳಿ ನೀನು 3 ಸತಿ ನನ್ನನ್ನು ಅರಿಯೆ ಅಂತ ಹೇಳು, ಕೋಳಿ ಕೂಗುತ್ತೆ. ಹೇಳಿದ್ಮೇಲೆ ಕೋಳಿಗೆ ಹೋಗುತ್ತೆ ಅಂತ ಹೇಳಿದ್ರ. ಕೋಳಿಗೆ ಹೋಗುತ್ತೆ ಮುಂಚೆ ನೀನ್ ಏನ್ ಮಾಡ್ತೀವಿ, 3 ಸರಿ ಹೇಳ್ತೀಯ ಅಂತಾರೆ. ಸಾರಿ, ಎಷ್ಟ್ ಸರಿ ಕೋಳಿಗೆ ಹೋಗುತ್ತೆ? 3 ಸಲ. 3 ಸಲ ಹೋಗುತ್ತಾ? 3 times. But he denied Jesus. 3 ಸರಿ ಕೋಳಿಗೆ ಹೋಗುತ್ತಾ? ಇಲ್ಲ 3 ಸರಿ ಪೇತ್ರ ಹರಿನಂದ ಹೇಳ್ತಾರ? ಯಾವ್ದು ಕರೆಕ್ಟ್? 3 ಸಲ 3 ಸರಿ ಕೋಳಿ ಕೂಗಲ್ಲ. 2 ಸತಿ ಕೋಳಿ ಕೂಗೋದು. 2 ಸರಿನ ಹೋಗುತ್ತಾ? ಸರಿ, ಓಕೆ. ಏನಿವೆ ಅಂದ್ರೆ ಮುಖ್ಯವಾಗಿ ಅಲ್ಲಿ 2 ಸರಿ ಅಂತ ಒಂದು ಗಾಸ್ಪಲ್ ಇದೆ. ಇನ್ನೊಂದು ಕೆಲವೊಂದ್ ಕಡೆ ಏನಾಗಿದೆ, ಕೋಳಿ ಹೋಗೋದಕ್ಕೆ ಮುಂಚೆ ಅಂತಿದೆ. ಹಾಗೆ ನೋಡ್ಬೇಕಾದ್ರೆ ಮುಖ್ಯವಾಗಿ ಕೋಳಿ ಹೋಗುವುದಕ್ಕಿಂತ ಮುಂಚಿತವಾಗಿ 3 ಸರಿ ಯೇಸು ಕ್ರಿಸ್ತನ ಅರಿಯೇನೆಂದು ಹೇಳುವಂತ ಒಂದು ವಿಷಯವನ್ನ ಯಾರು ಮಾಡ್ತಾರಂತ ಯೇಸು ಕ್ರಿಸ್ತ ಹೇಳಿದ್ರು, ಪೇತ್ರ ನೀನ್ ಮಾಡ್ತೀಯಾ ಅಂತ ವಿಷಯವನ್ನ ಹೇಳಿದ್ರು. ಪೇತ್ರ ಏನ್ ಮಾಡಿದ್ರು, ಇಲ್ಲಿ ನಮ್ಮ ಯೋಹಾನನ ಒಂದು ಸಹಾಯದಿಂದ, ಯೋಹಾನನಿಗೆ ಅಲ್ಲಿ ಇರುವಂತಹ ಪ್ರಧಾನ ಯಾಜಕಗಳ ಪರಿಚಯ ಇತ್ತು ಕೆಲವು ಜನ. ಅವರ ಒಂದು ಸಹಾಯದಿಂದ ಏನ್ ಮಾಡ್ತಾರೆ, ಅರಮನೆಯೊಳಗೆ ಏನ್ ಮಾಡ್ಬಿಡ್ತಾರೆ, ಪ್ರವೇಶ ಮಾಡ್ಬಿಡ್ತಾರೆ ಅಲ್ವಾ. ಅಲ್ಲಿ ಪ್ರವೇಶ ಮಾಡ್ಬೇಕಾರೆ ಅಂದ್ರೆ ಮಹಾಯಾಜಕನ ಅರಮನೆ ಏನ್ ಮಾಡ್ತಾರೆ, ಅಲ್ಲಿರುವಂತ ಪ್ಲೇಸ್ಗೆ ಏನ್ ಮಾಡ್ತಾರೆ, ಹೋಗ್ತಾರೆ. ಅಲ್ಲಿ ಹೋದಾಗ ಏನಾಗುತ್ತೆ ಅಂತ ನೋಡಿದ್ರೆ, ಕ್ರಿಸ್ತನ ಪ್ರೀತಿಯ ಸಹೋದರರೇ, ಪೇತ್ರನು ಏನಾದ್ರೂ ಮಾಡಿ, ಏನಾದ್ರೂ ಒಂದು ಅವಕಾಶ ಸಿಗುತ್ತೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಂಗಾದ್ರೂ ಬಿಡಿಸ್ಬೇಕು, ಏನೋ ಉದ್ದೇಶಪೂರ್ವವಾಗಿ ಇದಾರೆ. ಮುಂದೆ ನಡೀತಾ ಇದೆ ಅಂತ ಗೊತ್ತಿಲ್ಲ ಅವ್ರಿಗೆ. ಹೇಗಾದ್ರೂ ಮಾಡಿ ಯೇಸು ಕ್ರಿಸ್ತನ ಬಿಡಿಸ್ಕೊಬೇಕು, ನಾನ್ ಹೇಳಿದಂತ ಮಾತನ್ನ ಕಾಪಾಡ್ಕೊಬೇಕು, ನಾನ್ ಬಿಡಲ್ಲ ಅನ್ನೋದ್ ರೀತಿಯಲ್ಲಿ ಏನ್ ಮಾಡ್ತಿದ್ರು ಅಲ್ಲಿ ನಡ್ಕೊಳ್ತಾ ಇದ್ರು. ಕರೆಕ್ಟಾ? ಅಲ್ಲಿ ಏನ್ ಮಾಡ್ತಾರೆ, ಹೋಗಿ ಚಳಿ ಕಾಯಿಸ್ಕೊಂಡ್ರು, ಎಲ್ರ ಮಧ್ಯದಲ್ಲಿ ಇದ್ರು. ಯೇಸು ಕ್ರಿಸ್ತ ಏನ್ ಮಾಡ್ತಂದ್ರೆ, ಯಾರಿಗೋ ಕಾಣಿಸದ ರೀತಿಲಿ, ತನಗೂ ಯೇಸು ಸಂಬಂಧವಿಲ್ಲದ ರೀತಿಲಿ ಏನು ನಡೆಯುತ್ತೆ, ಏನಾದ್ರೂ ಏನ್ ದಾರಿ ಸಿಗುತ್ತೆ ನೋಡೋಣ, ಏನ್ ಮಾಡಕ್ ಹೋಗ್ತಾರೆ ಯೇಸು ಕ್ರಿಸ್ತನ, ಮತ್ತೆ ಅಲ್ಲಿಂದ ಏನಾದ್ರು ತಪ್ಸ್ಕೊಳ್ತಾರ, ಅವ್ರು ಏನ್ ಪ್ಲಾನ್ ಮಾಡ್ತಾರೆ, ಯೇಸು ಕ್ರಿಸ್ತನ ಅಲ್ಲಿಂದ ಹೊರಡೆ ಬರೋದಕ್ಕೆ ಯಾವ ಜ್ಞಾನವನ್ನ ಯೂಸ್ ಮಾಡ್ತಾರೆ, ಎಲ್ಲ ವಿಷಯವನ್ನ ನೋಡ್ಕೊಂಡು ಅಲ್ಲಿ ಏನ್ ಮಾಡ್ತಾರೆ, ಅಲ್ಲಿ ಇದಾರೆ ಪೇತ್ರ. ಒಟ್ಟಾರೆ ನೋಡ್ಬೇಕಾದ್ರೆ ಎಲ್ಲ ವಿಷಯವನ್ನ ಕಂಪ್ಲೀಟ್ ಆಗಿ ಅಬ್ಸರ್ವ್ ಮಾಡ್ತಾ ಇದ್ದಾರೆ, ಗಮನಿಸ್ತಾ ಇದ್ದಾರೆ. ಬಟ್ ಏನಾಯ್ತು ಇಲ್ಲಿ, ಅವ್ರು ಕೊಡುವಂತ ತೀರ್ಪು ಇತ್ತಲ್ಲ, ಆ ಜಡ್ಜ್ಮೆಂಟ್ ಪೇತ್ರನ್ಗೆ ಭಯವನ್ನು ಹುಟ್ಟಿಸ್ಬಿಟ್ಟು. ಭಯ ಅಂದ್ರೆ ಪ್ರಾಣದ ಭಯ ಅಲ್ಲ, ಯಾಕಂದ್ರೆ ಪ್ರಾಣ ಭಯಕ್ಕಿಂತ ಹೆಚ್ಚಾಗಿ
ಎಲ್ಲಿ ಏನು ಆಗ್ಬಿಡುತ್ತೋ ಅಂದ್ರೆ ಮುಖ್ಯವಾಗಿ ನೋಡಕ್ ಹೋದ್ರೆ ಯೇಸು ಕ್ರಿಸ್ತನೇ ತನ್ನನ್ನ ಕಾಪಾಡಕ್ ಆಗದೆ ಇರುವಂತ ಸನ್ನಿವೇಶದಲ್ಲಿ ಇರ್ಬೇಕಾದ್ರೆ ನಾನು ಇನ್ನು ಎಲ್ರ ಮುಂದೆ ಏನಪ್ಪಾ ಆಗ್ಬಿಡುತ್ತೆ, ಮನುಷ್ಯರ ಒಂದು ಭಯ ಬಂದ್ಬರ್ತವ್ರಿ. ರೈಟ್ ಅಲ್ವಾ? ನೋಡ್ರಿ, ಆ ಭಯದಲ್ಲಿ ಅಲ್ಲಿ ಒಂದು ಇನ್ಸಿಡೆಂಟ್ ನಡೆಯುತ್ತೆ. ಏನ್ ಇನ್ಸಿಡೆಂಟ್ ನಡೆಯುತ್ತೆ ಅಂದ್ರೆ, ಈ ಪ್ರಧಾನ ಯಾಜಕನ ಮಹಾಯಾಜಕನ ಒಂದು ಹಾಲುಗಳ ಕಿವಿನ ಕತ್ತರಿಸಿರ್ತಾರೆ ನೋಡ್ರಿ. ಅವ್ರ ರಿಲೇಷನ್ ಒಬ್ಬ ಇರ್ತಾರೆ ಅಲ್ಲಿ. ಅವ್ರು ಕರೆಕ್ಟ್ ಕಂಡಿಡ್ದು ಬಿಡ್ತಾರೆ ಪೇತ್ರನ. ಈ ವ್ಯಕ್ತಿ ಅಲ್ವಾ ನಮ್ಗಲ್ಲಿ ತೋಟದಲ್ಲಿ ಕಿವಿನ ಕಟ್ ಮಾಡಿದ್ದು ನಮ್ಮ ಇವ್ರಿಗೆ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾರೆ, ನಾನು ನಿನ್ನ ತೋಟದಲ್ಲಿ ನೋಡ್ದೆ, ನೀನು ಅವರ ಜೊತೆಯಲ್ಲಿದ್ದೆ ಅಂತ ಏನ್ ಮಾಡ್ತಾರೆ ಕೇಳ್ಬರ್ತಾರೆ. ಯೋಹಾನ ಸುವಾರ್ತೆ 18ನೇ ಅಧ್ಯಾಯ 26ನೇ ವಾಕ್ಯ. ನೀನು ಇತ್ತಲಾಗಿ ಸೀಮೋನ್ ಪೇತ್ರನು ನಿಂತುಕೊಂಡು ಚಳಿ ಕಾಸಿಕೊಳ್ಳುತ್ತಾ ಇದ್ದನು. ಆಗ ಅಲ್ಲಿದ್ದವರು ಅವನನ್ನು, ನೀನು ಅವನ ಶಿಷ್ಯರಲ್ಲಿ ಒಬ್ಬನೇನು ಎಂದು ಕೇಳಲು ಅವನು, ಅಲ್ಲ ಅಂದನು. ನೋಡಿದ್ರ, ಈಗೇನಾಯ್ತು ಅಂದ್ರೆ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಪೇತ್ರನು, ನನಗೆ ಈ ರೀತಿ ಯಾರೋ ಕೇಳ್ತಾರೆ, ನನ್ನನ್ನ ಯೇಸು ಕ್ರಿಸ್ತನ ಸಂಗಡಿಗನಂತ ಗುರುತಿಸ್ತಾರೆ ಅನ್ನೋಂತ ರೀತಿಯಲ್ಲಿ ಪೇತ್ರ ಎಕ್ಸೆಪ್ಟ್ ಮಾಡಿರ್ಲಿಲ್ಲ. ಯಾರಿಗೂ ಕಾಣಿಸ್ಕೊಳ್ದೆ, ಯಾರು ನನ್ ಬಗ್ಗೆ ಗೊತ್ತಿರಲ್ಲ ಬಿಡಪ್ಪ, ಯಾರು ನನ್ ಕಂಡಿಡಿಯಲ್ಲ ಅನ್ನೋಂತ ರೀತಿಯಲ್ಲಿ ಇದ್ರು ಅಲ್ಲಿ. ಈಗ ಯೇಸು ಕ್ರಿಸ್ತನಿಗೆ ಆಗ್ತಿರೋಂತ ವಿಷಯಗಳು ಗಮನಿಸಿದಾಗ ಏನಾಗ್ಬಿಡ್ತು, ಈ ಜನರು ಆಲೋಚನಾ ಸಂಘದವರು ಆ ಪ್ರಧಾನ ಯಾಜಕರು ನೋಡಿದ್ರೆ ಇವ್ರಿಗೆ ಏನಾಗ್ಬಿಡ್ತು, ಭಯ ಬಂದ್ಬಿಡ್ತು. ನನ್ನನ್ನು ಹಿಡಿದು ಏನಾದ್ರು ಪ್ರಶ್ನೆಗಳು ಕೇಳಿದ್ರೆ ನಾನ್ ಯೇಸು ಕ್ರಿಸ್ತನೇ ಏನು ಹೇಳ್ತಾ ಇಲ್ವಲ್ಲ, ನಾನ್ ಏನ್ ಹೇಳ್ಬಿಡ್ತೀನಿ ಅನ್ನೋಂತ ಭಯ ಮನಸ್ಸಲ್ಲಿ ಬಂದು ಈಗ ಏನ್ ಮಾಡ್ತಾರೆ, ಅದ್ರಲ್ಲಿ ಮನುಷ್ಯರ ಭಯ ಅವ್ರ ಮೇಲೆ ಅವಿಗೆ ತುಂಬಾ ಹೆಚ್ಚಾಗಿ ಬಂದ್ಬಿಡ್ತು. ಹಾಗಾಗಿ ಏನ್ ಮಾಡ್ತಾರೆ, ತಕ್ಷಣ ಆ ಒಂದು ವಿಷಯವನ್ನ ಹೇಳಕ್ಕೆ ಶುರು ಮಾಡ್ತಾರೆ. ಅಂದ್ರೆ ಆತನು ಯಾರಂತ ನನಗೆ ಗೊತ್ತಿಲ್ಲ. ಅಂದ್ರೆ ಯೇಸು ಕ್ರಿಸ್ತನ ಮೊದ್ಲು ಏನ್ ಮಾಡಿದ್ರು ಹೇಳಿದ್ರು, ಅದನ್ನ ನೋಡ್ತೀವಲ್ಲ, ನನ್ನ ಪ್ರಾಣ ನನಗಾಗಿ ನಿನ್ಗಾಗಿ ಪ್ರಾಣ ಕೊಡ್ತೀನಂತ ಪೇತ್ರ ಏನ್ ಮಾಡಿದ್ರು ಹೇಳ್ತಾ ಇರ್ಬೇಕಾದ್ರೆ, ಯೇಸು ಕ್ರಿಸ್ತನ ಏನ್ ಮಾಡ್ತಾರೆ ಹೇಳ್ತಾರಲ್ಲಿ ಯೋಹಾನ ಸುವಾರ್ತೆಯಲ್ಲಿ, ಏನಪ್ಪಾ ನೀನ್ ನನಗಾಗಿ ಪ್ರಾಣ ಕೊಡ್ತೀಯಾ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ. ಹೇಳ್ಬಿಟ್ಟು, ನಾನ್ ನಿಜವಾಗಿ ಹೇಳ್ತಾ ಇದೀನಿ, ನಾ ಗೊತ್ತಿಲ್ಲ ಅಂದ್ಬಿಟ್ಟು 3 ಸರಿ ಹೇಳ್ತೀಯ, ಕೋಳಿ ಕೂಗೋದಕ್ಕಿಂತ ಮುಂಚಿತವಾಗಿ ಹೇಳ್ತೀಯ. ಇವಾಗ ಪೇತ್ರನಿಗೆ ಒಂದ್ ರೀತಿಯಲ್ಲಿ ಯೇಸು ಕ್ರಿಸ್ತನ ಮೇಲೆ ಇದ್ರಂತ ಪ್ರೀತಿ ಒಂದ್ ಕಡೆ, ಇನ್ನೊಂದ್ ರೀತಿಯಲ್ಲಿ ಇಲ್ಲ, ಯೇಸು ಕ್ರಿಸ್ತರು ಹೇಳಿದ ರೀತಿಯಲ್ಲಿ ನಾನು ಮಾಡೋದೇ ಇಲ್ಲ, ನಾನು ಆ ರೀತಿ ಕೆಲಸ ಮಾಡಲ್ಲ, ಇಲ್ಲ ಅಂತ ನಾನು ನಿರೂಪಿಸಿ ತೋರಿಸ್ತೀನಿ ಯೇಸು ಕ್ರಿಸ್ತನಿಗೆ, ನಾನು ಯಾರಂತ ಪ್ರೂವ್ ಮಾಡ್ತೀನಿ, ನಾನು ಆ ರೀತಿ ವ್ಯಕ್ತಿ ಅಲ್ಲ, ನಾನು ಯೇಸು ಕ್ರಿಸ್ತ ಬಿಟ್ಟು ಹೋಗಂತ ವ್ಯಕ್ತಿ ಅಲ್ಲ ಅಂತ ಪ್ರೂವ್ ಮಾಡ್ತೀನಿ ಅನ್ನೋ ರೀತಿಯಲ್ಲಿ ಏನ್ ಮಾಡಿದ್ರು ಅಂತ ಭಾವನೆಯಲ್ಲಿ ಬಂದಿದ್ರು. ಒಂದ್ ರೀತಿಲಿ ಯೇಸು ಕ್ರಿಸ್ತನ್ಗೆ ಏನ್ ಆಗ್ಬಾರ್ದು ಅಂತ ಪ್ರೀತಿನೂ ಇತ್ತು, ಇನ್ನೊಂದ್ ಕಡೆ ಯೇಸು ಕ್ರಿಸ್ತನ್ ಮಾತು ಸರಿಯಲ್ಲ, ನನ್ ಬಗ್ಗೆ ಅವ್ರ ರೀತಿ ಕರೆಕ್ಟ್ ಅಲ್ಲ ಅನ್ನೋ ರೀತಿಲೂ ಮೈಂಡ್ ಇತ್ತು ಅಲ್ವಾ. ಆದ್ರೆ ಅಲ್ಲಿರುವಂತ ಶೋಧನೆ ಬಗ್ಗೆ ಪೇತ್ರನಿಗೆ ಅರಿವಿರ್ಲಿಲ್ಲ. ಹಾಗಾಗಿ ಕ್ರಿಸ್ತನ ಪ್ರೀತಿಯ ಸರಸರ ಇದೆ. ಇಲ್ಲಿವರೆಗೂ ತುಂಬಾ ಪಾಠಗಳನ್ನ ಕೇಳಿರ್ತೀರಾ ಪೇತ್ರನ ಬಗ್ಗೆ ತುಂಬಾ ವಿಷಯನ ಕೇಳಿರ್ತೀರಾ. ಈ ರೀತಿ ಪೇತ್ರನ ಆಗೋದಕ್ಕೆ ಯಾವ ವಿಷಯ ಮುಖ್ಯವಾಗಿ ಕಾರಣವಾಗಿತ್ತು? ಯಾವ ಯಾವ ಒಂದು ಪೇತ್ರನ ಗುಣ ಇಲ್ಲಿ ಕಾರಣವಾಗಿರ್ಬೋದು? ಹೆದರಿಕೆ. ಹೇಳ್ರಿ ಉತ್ತರ. ಹೆದರಿಕೆ, ಬೇರೆ ಯಾವ ವಿಷಯ ಬೇರೆ? ಭಯಪಟ್ಟು ಇನ್ನು ಯಾವ ವಿಷಯ ಕಾರಣ ಇರ್ತಿರ್ಬೋದು? ಬೇರೆ ಏನಾದ್ರೂ ಇದೆಯಾ ಉತ್ತರ? ಭಯಪಟ್ಟು ಹೇಳೋದು ಬ್ರದರ್. ಭಯ ಕರೆಕ್ಟ್. ಭಯ ಬಂದಿರೋದ್ ಕಾರಣ ಏನು? ಅದ್ರ ಇನ್ನೇಳ ಏನಿದೆ? ಅವನ್ ಪ್ರಾಣಕ್ಕೆ ಏನಾದ್ರು ಆಗುತ್ತೆ ಅಂತ ಭಯ ಪಡ್ಕೊಳ್ತಾನೆ, ಅದಕ್ಕೆ ಅವನು ಡಿನೈಡ್ ಮಾಡ್ತಾನೆ, ಜೀಸಸ್ನ ನಿರಾಕರಿಸ್ಬಿಡ್ತಾನೆ. ನೀವ್ ಹೇಳಿದೆಲ್ಲ ಕರೆಕ್ಟ್ ಆನ್ಸರ್. ಆದ್ರೆ ಈ ಭಯ ಬರೋದಕ್ಕೆ ಯೇಸು ಮೊದ್ಲೇ ಹೇಳ್ತಾರೆ ತಾನೆ, ಬೇಡಪ್ಪ ಇನ್ನು ಕೋಳಿ ಕೂಗೋದಕ್ಕೆ ಮುಂಚೆ ಇದ್ರೆ ಹೇಳ್ಬಿಡ್ತೀಯಾ, ನೀನ್ ಅಲ್ಲಿ ಬರ್ಬೇಡ, ನೀನು ನನ್ನನ್ನ ನೀವೆಲ್ಲ ಹಿಡಿಯೋದಾಗಿದ್ರೆ ನನ್ನ ಅವ್ರನ್ನೆಲ್ಲ ಬಿಟ್ಬಿಡ್ರಿ ಹೋಗ್ಲಿ ಅಂತ ಹೇಳಿದ್ರಲ್ಲ, ಹೋಗಿರ್ಬೇಕ್ತಾನೆ ಪೇತ್ರನು, ಇಲ್ಲ ಎಲ್ಲಾದ್ರೂ ಒಂದ್ ಕಡೆ ಇದ್ದಿರ್ಬೋಗ್ತಾನೆ, ಆ ಒಂದು ಸ್ಥಳಕ್ಕೆ ಬಂದಿರ್ಬಾರ್ದಾ ಇರ್ತಾನೆ. ಇವಾಗ ಯಾಕೆ ಈ ತರ ಆಯ್ತು? ಪೇತ್ರನ ಯಾವ ಗುಣ ಕಾರಣವಾಗಿತ್ತು ಅಂದ್ರೆ, ಪೇತ್ರನಿಗಿದ್ರುವಂತ ಸೆಲ್ಫ್ ಕಾನ್ಫಿಡೆನ್ಸ್, ಅಂದ್ರೆ ತನ್ನ ಮೇಲೆ ಇದ್ದಂತ ಹೆಚ್ಚಾದ ಭರವಸೆ. ನಾನು ಹಾಗೆ ಇಲ್ಲ, ತನ್ನ ಒಂದು ಏನಂತಾರೆ, ತನ್ನ ಮೇಲಿರುವಂತ ತನ್ನ ಒಂದು ಜ್ಞಾನ, ತನಗಿರುವಂತ ಗೊತ್ತಿರುವಂತ ವಿಷಯದಲ್ಲಿ ತನಗಿದ್ದಂತ ಒಂದು ಅಧಿಕವಾದಂತ ನಂಬಿಕೆ, ಸ್ವನಂಬಿಕೆ, ಸ್ವಯಂ ಪ್ರೇರಣೆ, ಇದೆಲ್ಲ ಏನಾಯ್ತು ಅಂದ್ರೆ ಈ ರೀತಿ ಆಗೋದಕ್ಕೆ ಕಾರಣ.
ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ, ಪೇತ್ರನು ಇಟ್ಟಿರುವಂತ ಆ ಸ್ವಯ ನಂಬಿಕೆ ಇಲ್ಲವೇ ಅದೇ ರೀತಿಯಾದಂತ ಗುಣಗಳು ಪ್ರಪಂಚದಲ್ಲೂ ಇದೆ. ಸೆಲ್ಫ್ ಕಾನ್ಫಿಡೆನ್ಸ್ ಇದೆಯಾ? ಸೆಲ್ಫ್ ಕಾನ್ಫಿಡೆನ್ಸ್ ಪ್ರಪಂಚದಲ್ಲಿ ಇದೆ, ಪ್ರಪಂಚದಲ್ಲಿ ಒಂದು ನಮಗೂ ಸ್ಪೋರ್ಟ್ ಬರುತ್ತೆ. ಒಂದು ಸ್ಪೋರ್ಟ್ ಅಲ್ಲಿ ವಿನ್ ಮಾಡ್ಬೇಕಾದ್ರೆ, ಒಂದು ಸ್ಪರ್ಧೆಯಲ್ಲಿ ಗೆಲ್ಬೇಕಾದ್ರೆ ಹೇಳ್ತಾರೆ, ನಿನ್ ಮೇಲೆ ನಂಬಿಕೆ ಇಡು, ನಿನ್ ಮೇಲೆ ಭರವಸೆ ಇಡು, ನಿನ್ನಿಂದ ಆಗುತ್ತೆ ಅಂತ ನಂಬು, ನೀನು ನಂಬಿಕೆ ಇಡು, ನಿನ್ಗೆ ಆಗುತ್ತೆ, ಪ್ರಯತ್ನ ಪಡು, ಸತತ ಪ್ರಯತ್ನ ಪಡು, ಸೆಲ್ಫ್ ಕಾನ್ಫಿಡೆನ್ಸ್ ಇರ್ಲಿ ನಿನ್ಗೆ, ಕಾನ್ಫಿಡೆನ್ಸ್ ಇಂದ ಕೆಲಸ ಮಾಡು ಅಂತ ಮಾತುಗಳನ್ನ ಕೇಳಿರ್ತೀರ ಅಲ್ವಾ? ಪ್ರಪಂಚದಲ್ಲಿ ಗುರಿಗಳನ್ನ ಸಾಧಿಸುವುದಕ್ಕೆ, ಉತ್ತಮವಾದಂತ ಒಂದು ಹಂತಕ್ಕೆ ಮುಟ್ಟುವುದಕ್ಕೆ ಎಲ್ಲ ವಿಷಯಗಳನ್ನ ಮಾಡ್ತಾರೆ. ನಿನ್ನ ಮೇಲೆ ಭರವಸೆ ಇಡು ಅನ್ನುವಂತ ಮಾತನ್ನ ನೀವೇನ್ ಮಾಡಿರ್ತೀರಾ? ಕೇಳಿರ್ತೀರಾ? ಸೆಲ್ಫ್ ಕಾನ್ಫಿಡೆನ್ಸ್ ಖಂಡಿತ ಹೌದು, ಪ್ರಪಂಚದಲ್ಲಿ ಅದು ಬೇಕೇ ಬೇಕು. ಈ ಪ್ರಪಂಚದಲ್ಲಿರುವಂತ ವ್ಯಕ್ತಿ ಒಂದು ಉತ್ತಮ ಗುರಿಯನ್ನು ಸಾಧಿಸ್ಬೇಕಾದ್ರೆ, ಉತ್ತಮ ವ್ಯಕ್ತಿಯಾಗಿರ್ಬೇಕಾದ್ರೆ, ಅವನು ತನ್ನಿಲ ಮೇಲೆ ಇರುವಂತ ನಂಬಿಕೆನ ಕಳ್ಕೊಂಡ್ರೆ, ತನ್ನಲ್ಲಿರುವಂತ ಗುಣಗಳಿರ್ಬೋದು, ಟ್ಯಾಲೆಂಟ್ ಇರ್ಬೋದು, ತನ್ನಲ್ಲಿರುವಂತ ಶಕ್ತಿ ಇರ್ಬೋದು, ತನ್ನಲ್ಲಿರುವಂತ ಒಳ್ಳೆ ಒಳ್ಳೆ ವಿಷಯವನ್ನ ಅದರಲ್ಲಿ ನಮ್ದೇ ಹೋದ್ರೆ ಖಂಡಿತ ಅವನು ಸಾಧಿಸಕ್ಕೆ ಆಗಲ್ಲ. ಕ್ರಿಸ್ತನ ಬೇಕು. ಆದ್ರೆ ಆ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಕ್ರಿಸ್ತನು ಕರೆದಂತ ಕರೆಯಲ್ಲಿ ಕ್ರಿಸ್ತನ ಸ್ವಾರೂಪ್ಯದಲ್ಲಿ ಬೆಳೆಯೋದಿಕ್ಕೆ ಸಹಾಯವಾಗಲ್ಲ. ಆ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಇಟ್ಕೊಂಡು ನಾನು ಯೇಸು ಕ್ರಿಸ್ತನ ರೂಪದಲ್ಲಿ ಬದಲಾವಣೆ ಆಗ್ತೀನಿ, ದೇವರ ಚಿತ್ತವನ್ನ ಮಾಡ್ತೀನಿ ಅಂದ್ರೆ ಖಂಡಿತ ಆಗೋದಿಲ್ಲ. ಅದನ್ನ ಯೇಸು ಕ್ರಿಸ್ತನ ಇಲ್ಲಿ ಪ್ರೂವ್ ಮಾಡ್ಬೇಕು, ಇಲ್ಲಿ ಅವ್ರಿಗೆ ತಿಳಿಸ್ಕೊಡ್ಬೇಕು. ಯಾಕೆ ತಿಳಿಸ್ಕೊಡ್ಬೇಕು? ಪೇತ್ರನಿಗಿರುವಂತ ಇದೇ ಗುಣ ಮುಂದೆ ಬರುವಂತ 2000 ವರ್ಷಗಳಲ್ಲಿ ಸಭೆಯ ಹಲವಾರು ಜನರಿಗೆ ಬರಬಹುದು. ಬರುವಂತ ಸಮಯದಲ್ಲಿ ಆ ಒಂದು ಸನ್ನಿವೇಶದಲ್ಲಿ ಏನಾಗುತ್ತೆ ಅಂತ ನೋಡಿದ್ರೆ, ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಆ ಒಂದು ಸನ್ನಿವೇಶದಲ್ಲಿ ಆ ರೀತಿ ಆದಾಗ ಆ ಒಂದು ಪಾಠವನ್ನು ಏನ್ ಮಾಡ್ಬೇಕು? ದೇವರು ಕರ್ತನಾದ ಯೇಸು ಕ್ರಿಸ್ತನು ಆ ಒಂದು ಪೇತ್ರನ ಮೂಲಕ ತಿಳಿಸ್ಕೊಡ್ಬೇಕು. ಪೇತ್ರನ ಮೂಲಕ ತಿಳಿಸ್ಕೊಡ್ಬೇಕು. ಯಾಕಂದ್ರೆ ಪೇತ್ರನಿಗಾಗಿರುವಂತಹ ವಿಷಯವನ್ನ ಇಲ್ಲಿ ಕರೆಕ್ಷನ್ ಮಾಡಿದ್ರೆ ಬೇರೆಯವರೆಲ್ಲ ತಿಳ್ಕೊಂಡ್ಬಿಡ್ತಾರೆ ಅಲ್ವಾ? ಅದಕ್ಕೆ ಪೇತ್ರನಿರುವಂತ ಸೆಲ್ಫ್ ಕಾನ್ಫಿಡೆನ್ಸ್ ಪೇತ್ರನ ಎಲ್ಲಿ ಕರ್ಕೊಂಡು ಹೋಯ್ತು, ಎಷ್ಟರ ಮಟ್ಟಿಗೆ ಕರ್ಕೊಂಡು ಹೋಯ್ತು? ನಾನು ನಿಮ್ಮನ್ನ ಬಿಡೋದಿಲ್ಲ, ಏನೇ ಆಗ್ಲು, ಪ್ರಾಣದಲ್ಲೋ ಜೀವದಲ್ಲೋ, ಜೀವ ಇರೋವರೆಗೆ ಏನ್ ಮಾಡ್ತೀನಿ, ನಾನು ನಿಮ್ಮನ್ನ ಹಿಂಬಾಲಿಸ್ತೀನಿ ಅನ್ನುವಂತ ಮಾತು ಯಾವುದ್ರ ಮೇಲೆ ಆಧಾರವಾಗಿತ್ತು ಅಂದ್ರೆ, ದೇವರ ಸತ್ಯದ ಮೇಲೆ ಆಗ್ಲಿ, ದೇವರು ಕೊಟ್ಟಂತ ಜ್ಞಾನದ ಮೇಲೆ ಆಗ್ಲಿ ಆಧಾರವಾಗಿರ್ಲಿಲ್ಲ. ಪೇತ್ರನು ತನ್ನ ಮೇಲೆ ಇಟ್ಟಿರುವಂತ ನಂಬಿಕೆ ಮೇಲೆ ಆಧಾರವಾಗಿ. ಹೌದು ಕ್ರಿಸ್ತನ ಈ ಮಾತು ಬರ್ಬಾರ್ದು ಅಂತಲ್ಲ, ಬರ್ಬೇಕು. ಅಪೊಸ್ತಲ ಪಾಲ್ ಕೂಡ ಇದೇ ರೀತಿ ಮಾತು ಹೇಳ್ತಾರೆ, ಕೇಳಿದ್ರಾ? ಅಪೊಸ್ತಲ ರೋಮಪುರದವರಿಗೆ 12ನೇ ಅಧ್ಯಾಯ 31ನೇ ವಾಕ್ಯದಿಂದ ಓದ್ಕೊಂಬನಿ. ರೋಮಪುರದವರಿಗೆ 12ನೇ ಅಧ್ಯಾಯ ರೋಮಪುರದವರಿಗೆ 8ನೇ ಅಧ್ಯಾಯ 31ನೇ ವಾಕ್ಯ. ಹಾಗಾದರೆ ಈ ವಿಷಯಗಳಲ್ಲಿ ನಾವು ಏನು ಹೇಳೋಣ? ದೇವರು ನಮ್ಮ ಕಡೆ ಇದ್ದರೆ ನಮ್ಮನ್ನು ಎದುರಿಸುವರು ಯಾರು? ಹೋದ್ರಿ, ಕಂಟಿನ್ಯೂ ಮಾಡಿ. ಸ್ವಂತ ಮಗನನ್ನು ಉಳಿಸಿಕೊಳ್ಳದೆ ಆತನನ್ನು ನಮ್ಮೆಲ್ಲರಿಗೋಸ್ಕರ ಒಪ್ಪಿಸಿಕೊಟ್ಟನಲ್ಲ, ಮಗನನ್ನು ಕೊಟ್ಟ ಮೇಲೆ ಸಮಸ್ತವನ್ನು ನಮಗೆ ದಯಪಾಲಿಸದೇ ಇರುವನೇ? ದೇವರು ಆದುಕೊಂಡವರ ಮೇಲೆ ಯಾರು ತಪ್ಪು ಹೊರಿಸಾರು? ದೇವರು ನಮ್ಮನ್ನು ನೀತಿವಂತರೆಂದು ನಿರ್ಣಯಿಸುವವನಾಗಿದ್ದಾನೆ, ಅಪರಾಧಿಗಳೆಂದು ನಿರ್ಣಯಿಸುವವರು ಯಾರು? ಕ್ರಿಸ್ತ ಯೇಸು ಮರಣವನ್ನು ಹೊಂದಿದ್ದಲ್ಲದೆ ಜೀವಿತನಾಗಿ ಎದ್ದು ದೇವರ ಬಲಗಡೆಯಲ್ಲಿದ್ದು ನಮಗೋಸ್ಕರ ಬೇಡುವನಾಗಿದ್ದಾನೆ. ಕ್ರಿಸ್ತನ ಪ್ರೀತಿಯಿಂದ ನಮ್ಮನ್ನು ಅಗಲಿಸುವರು ಯಾರು? ನೋಡಿದ್ರಾ? ಇಲ್ಲೊಂದು ಮಾತು ಬರ್ತಿದೆ, ಕ್ರಿಸ್ತನ ಪ್ರೀತಿಯಿಂದ ನಮ್ಮನ್ನು ಅಗಲಿಸುವರು ಅಂದ್ರೆ ಪೌಲನ ಹೇಳ್ಬೇಕಾದ್ರೆ ಯಾವ ವಿಷಯನ ಹೇಳ್ತಿದಾರೆ ಅಂದ್ರೆ, ನೀವು ಮುಂದುವರ್ಸ ಆ ವಿಷಯನ ಓದಿದಾಗ, ಉನ್ನತವಾಗಲಿ ಅಗಾಧವಾಗಲಿ ಬೇರೆ ಯಾವ ಸೃಷ್ಟಿಯಾಗಲಿ ನಮ್ಮನ್ನು ಕರ್ತನಾದ ಯೇಸು ಕ್ರಿಸ್ತನ ದೇವರ ಪ್ರೀತಿಯಿಂದ ಅಗಲಿಸಲಾರವೆಂದು ನನಗೆ ನಿಶ್ಚಯ ಉಂಟು ಅಂತ ಹೇಳ್ತಾರೆ. ಯಾವ್ದು ಅಗಲಿಸಲ್ಲ ಅಂದ್ರೆ, ನಿಮ್ಮನ್ನ ಬಿಟ್ಟು ನಾನು ಹೋಗೋದೇ ಇಲ್ಲ ಅಂದ್ಬಿಟ್ಟು ಅಪೊಸ್ತಲ ಪಾಲ್ ಕೂಡ ಇದೇ ರೀತಿ ಮಾತು ಹೇಳ್ತಾರೆ. ಕ್ರಿಸ್ತನ ಪ್ರೀತಿಯ ಸಹೋದರರೇ, ಪೇತ್ರನು ಕೂಡ ಹಂಗೆ ಹೇಳೋದು, ನಾನು ನಿಮ್ಮನ್ನ ಬಿಟ್ಟು ಹೋಗಲ್ಲ. ಅಪೊಸ್ತಲ ಪಾಲ್ ಕೂಡ ಇದೇ ಮಾತು ಹೇಳಿದ್ರು. ಏನಪ್ಪ ಎರಡಕ್ಕೂ ಡಿಫ್ರೆನ್ಸ್ ಅಂದ್ರೆ, ಇಲ್ಲಿ ಪೇತ್ರನು ಹೇಳಿದ್ದು ತನ್ನ ಸ್ವಂತ ಜ್ಞಾನದ ಮೇಲೆ ಇದ್ದಂತ ಭರವಸೆ,
ಆದ್ರೆ ಅಪೋಸ್ತಲ ಪಾಲ್ ಹೇಳಿದ್ದು ದೇವರ ವಾಕ್ಯದ ಮೇಲೆ ಇರುವಂತ ಭರವಸೆ ಅಲ್ವಾ. ನಾವು ಕೂಡ ಇದೇ ರೀತಿ ಮಾತು ಹೇಳ್ಬೇಕು, ಆದ್ರೆ ನಮಗೆ ಆ ಸರಿಯಾದ ಜ್ಞಾನವಿರ್ಬೇಕು. ನಾವು ಯಾರನ್ನ ನಂಬ್ಕೊಂಡಿರ್ಬೇಕು? ದೇವರ ಪ್ರೀತಿನ, ದೇವರ ಬಲವನ್ನ ನಂಬ್ಕೊಂಡಿರ್ಬೇಕು. ಅಪೋಸ್ತಲ ಪಾಲ್ ಹೇಳ್ಬೇಕಾದ್ರೆ ನನ್ನನ್ನು ಬಲಪಡಿಸುವ ಕ್ರಿಸ್ತನಿಂದ ಎಲ್ಲವನ್ನು ಮಾಡೋದಕ್ಕೆ ನಾನು ಶಕ್ತನಾಗಿದೆ ಅಂತ ಮಾತು ಹೇಳ್ತಾರೆ. ಹೌದು, ಅದು ದೇವರ ಬಲದಿಂದ ಮಾತ್ರ ಸಾಧ್ಯ, ನನ್ನ ಬಲದಿಂದ ಸಾಧ್ಯ ಇಲ್ಲ ಅನ್ನೋದು ನಾವು ಮನಗಣ್ಬೇಕು, ನಾವು ಅರ್ಥ ಮಾಡ್ಕೊಬೇಕು. ಯಾವಾಗ ಯಾವುದೇ ಒಂದು ವಿಷಯವನ್ನ ನಮ್ಮ ಸ್ವಂತ ಆಲೋಚನೆಯಲ್ಲಿ ನಾವು ಮಾಡಕ್ಕೆ ಪ್ರಯತ್ನ ಪಡ್ತೀವೋ ಅವಾಗ ಏನಾಗುತ್ತೆ? ಅದರ ಒಂದು ಪರಿಣಾಮ ಎಲ್ಲಿಗೆ ಬಂದು ಮುಗಿಯುತ್ತೆ ಅಲ್ವಾ? ಎಲ್ಲಿಗೆ ಬಂದು ಮುಗಿಯುತ್ತೆ? ಈ ರೀತಿಯಾಗಿ ಅಲ್ವಾ? ಈ ರೀತಿಯಾದಂತ ಉದ್ದೇಶ ಬರುತ್ತೆ. ಅದಕ್ಕೆ ನಾವು ನೋಡ್ತೀವಲ್ಲ, ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 5ನೇ ವಾಕ್ಯ. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 5ನೇ ವಾಕ್ಯ. ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಯೆಹೋವನಲ್ಲಿ ಭರವಸೆ ಬಿಡು. ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಳ್ಳದೆ. ಇಲ್ಲಿ ಸ್ವಬುದ್ಧಿ, ಇಲ್ಲಿ ಪೇತ್ರನ ಒಂದು ವಿಷಯ ತಗೊಂಡಾಗ ಪೇತ್ರನಿಗಿದ್ದಂತ ಒಂದು ನಾಲೆಜ್ ಮತ್ತೆ ದೇವರ ಅಂದ್ರೆ ನೋಡಿ, ಈ ವಾಕ್ಯ ಹೇಳ್ಬೇಕಾದ್ರೆ ಸ್ವಂತ ಬುದ್ಧಿಯ ಮೇಲೆ ಆಧಾರ ಮಾಡಿಕೊಳ್ಳದೆ ಪೂರ್ಣರಿಂದ ಕರ್ತನಲ್ಲಿ ಭರವಸೆ. ಕರ್ತನಲ್ಲಿ ಭರವಸೆ ಇಡೋದಕ್ಕೂ ನಮ್ಮ ಮೇಲೆ ಭರವಸೆ ಇಡೋದಕ್ಕೂ ಏನಪ್ಪಾ ಡಿಫ್ರೆನ್ಸ್ ಇದೆ? ಏನ್ ಡಿಫ್ರೆನ್ಸ್ ಇದೆ ನೋಡಿ. ಪೇತ್ರನ ಒಂದು ಭಾವನೆ ತಗೊಂಡಾಗ ಪೇತ್ರ ಕರ್ತನಾದ ಯೇಸು ಕ್ರಿಸ್ತನ ಒಂದು ವಿಷಯವನ್ನು ಹೇಳ್ತಾ ಇದೆ ನೋಡು, ನಾನು ಪಾಪಿಗಳ ಕೈಯಲ್ಲಿ ಒಪ್ಪಿಸ್ಕೊಳ್ಬಿಡಬೇಕು, ಅವನನ್ನ ಅನೇಕವಾದಂತ ರೀತಿಯಲ್ಲಿ ಹಿಂಸೆ ಪಡಿಸಿ ಶಿಲುಬೆಯಲ್ಲಿ ಹಾಕ್ತಾರೆ, ನಾನು 3ನೇ ದಿನ ಎದ್ದು ಬರ್ತೀನಿ. ಇದು ಯಾರ ಪ್ಲಾನ್? ಇದು ದೇವ್ರ ಪ್ಲಾನ್. ದೇವ್ರ ಪ್ಲಾನ್ ಯಾರಿಗ್ ಗೊತ್ತಿದೆ? ಯೇಸು ಕ್ರಿಸ್ತನ್ ಗೊತ್ತಿದೆ. ಯೇಸು ಕ್ರಿಸ್ತನ್ ಗೊತ್ತಿರುವಂತ ಪ್ಲಾನ್ ಯಾರಿಗೆ ಹೇಳ್ತಾ ಇದಾರೆ? ಪೇತ್ರನಿಗೆ ಹೇಳ್ತಾ ಇದ್ದಾರೆ. ಪೇತ್ರನಿಗೆ ಹೇಳಿದ್ಮೇಲೆ ಪೇತ್ರ ಏನ್ ಮಾಡಿರ್ಬೇಕು? ಇದು ದೇವರ ಪ್ಲಾನ್ ಆಗಿದ್ರೆ ನಾನು ಇದಕ್ಕೇನಾಗಿರ್ಬಾರ್ದು? ಅಡ್ಡಿ ಆಗಿರ್ಬಾರ್ದು. ಆದ್ರೆ ಈ ಪ್ಲಾನ್ ನ ಮಾಡೋದಕ್ಕೆ ದೇವರಿಗೆ, ಕ್ರಿಸ್ತನಿಗೆ ನಾನು ಸಹಾಯ ಮಾಡೋದಾಗಿದ್ರೆ ತುಂಬಾ ಒಳ್ಳೇದು. ಈ ಕೆಲಸವನ್ನ ಮಾಡೋದಕ್ಕೆ ನನ್ನ ಕೈಯಿಂದ ಎಷ್ಟು ಸಹಾಯವಾಗುತ್ತೋ ಆ ಸಹಾಯ ಮಾಡ್ತೀನಿ. ಕೊನೆ ಪಕ್ಷ ಯೇಸು ಕ್ರಿಸ್ತನಿಗೆ ಪೇತ್ರ ಈ ಭಾವನೆನ ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ರೆ ಏನ್ ಸಹಾಯ ಮಾಡ್ತಿದ್ರು? ಏನ್ ಸಹಾಯ ಮಾಡ್ತಿದ್ರು? ಈ ವಿಷಯ ಅವ್ರಿಗೆ ಅರ್ಥವಾಗ್ಬಿಟ್ಟಿದ್ರೆ ಏನ್ ಮಾಡ್ತಿದ್ರು? ಏನೆಲ್ಲ ಮಾಡ್ತಿದ್ರು? ಹೌದು, ಕರ್ತನಾದ ಯೇಸು ಕ್ರಿಸ್ತನಿಗೆ ಅವರ ಚಿತ್ತಕ್ಕೆ ಆಪೋಸಿಟ್ ಆಗಿ ನಾನು ಕೆಲಸ ಮಾಡ್ಬಾರ್ದು, ಅವ್ರ ಚಿತ್ತಕ್ಕೆ ಅನುಗುಣವಾಗಿ ನಾನು ಮಾಡ್ಬೇಕು. ಆದ್ರೆ ಅವ್ರನ್ನ ಬಿಟ್ಟು ಹೋಗಲ್ಲ ನಾನು, ಅಂದ್ರೆ ಅವ್ರನ್ನ ಸಾಯೋಕೆ ಬಿಡಲ್ಲ ಅನ್ನೋದು ತಪ್ಪು. ನಿಮ್ಮನ್ನ ಸಾಯೋಕೆ ನಾನು ಬಿಡಲ್ಲ, ನೀವ್ ಪ್ರಾಣ ಕೊಡಕ್ ಇಲ್ಲ, ನೀವು ಅದಂಗ್ ಸಾಯ್ತೀರಾ ನೋಡ್ತೀನಿ ಅನ್ನೋದು ತಪ್ಪು. ಬೇಕಾದ್ರೆ ನಿಮ್ಗೋಸ್ಕರ ನಾನು ಜೀವ ಕೊಡ್ತೀನಿ, ನಿಮ್ ಜೊತೆಗಿರ್ತೀನಿ, ಏನಾದ್ರೂ ಆಗ್ಲಿ, ನಿಮ್ ಚಿತ್ತಕ್ಕೆ ಅಡ್ಡಿ ಆಗಲ್ಲ ಅನ್ನೋದು ಒಳ್ಳೆ ಮೈಂಡ್. ಆ ಮೈಂಡ್ ಇರ್ಲಿಲ್ಲ ಪೇತ್ರನಿಗೆ. ಹೆಂಗಾದ್ರೂ ಯೇಸು ಕ್ರಿಸ್ತನ ಕಾಪಾಡ್ಬೇಕು, ಬಿಡಿಸ್ಬೇಕು, ಅದಕ್ಕೆ ಆ ಪ್ರಧಾನ ಯಾಜಕನ ಹಾಲನ್ನ ಕಿವಿನ ಏನ್ ಮಾಡ್ತಾರೆ? ಕಟ್ ಮಾಡ್ತಾರೆ. ಅದೇ ತಪ್ಪಾದ ಮೈಂಡ್. ಅಂದ್ರೆ ಅನೀತಿಯಿಂದ ಏನ್ ಮಾಡಿದ್ರು? ಕಾರ್ಯವನ್ನ ಸಾಧಿಸ್ಬೇಕಂತ ಪ್ಲಾನ್ ಮಾಡ್ತಾರೆ. ಅದು ದೇವರ ಚಿತ್ತಕ್ಕೆ ವಿರುದ್ಧವಾದದ್ದು ಅಲ್ವಾ? ನೀತಿಯಿಂದ ಒಳ್ಳೇದನ್ನ ಮಾಡಿ ಕೆಟ್ಟದನ್ನ ಜಯಿಸ್ಬೇಕು, ಆದ್ರೆ ಕೆಟ್ಟದನ್ನ ಮಾಡಿ ಹೇಗಾದ್ರೂ ಕ್ರಿಸ್ತನ ಕಾಪಾಡ್ಬೇಕು ಅನ್ನೋದು ದೇವರ ದೃಷ್ಟಿಯಲ್ಲಿ ತಪ್ಪು. ಒಂದ್ ವೇಳೆ ಪೇತ್ರನು ಈ ರೀತಿಯಾದಂತ ಒಂದು ಭಾವನೆ ಇದ್ರೆ ಏನ್ ಮಾಡ್ತಾ ಇದ್ರು ಅಂದ್ರೆ ನೋಡಿ, ಅಲ್ಲಿ ಬಂದು ಯಾರ ಕೇಳಿದ್ದಾಗ, ಏನಪ್ಪಾ ನೀನು ಕೂಡ ಯೇಸು ಕ್ರಿಸ್ತನ ಜೊತೆಲಿ ಇದ್ದೆ ಅಲ್ವಾ ಅಂದ್ರೆ ಏನಂತಿದ್ರು? ಹೌದು, ನಾನು ಆತನ ಜೊತೆಗೆ ಇದ್ದೆ, ನಾನು ಆತನ ಶಿಷ್ಯರಲ್ಲಿ ಒಬ್ಬರು ಅಂತ ಹೇಳ್ತಿದ್ರು. ಕರೆಕ್ಟಾ ಅಲ್ವಾ? ಯೇಸು ಕ್ರಿಸ್ತನೇ ಸಾಯಿಸ್ತಾ ಇದ್ರೆ ನನ್ನ ಸಾಯಿಸಕ್ಕೇನು? ಸಾಯಿಸ್ಲಿ, ನಾನು ಆತನ ಶಿಷ್ಯರಲ್ಲಿ ಒಬ್ರು ಅಂತ ಹೇಳ್ತಿದ್ರು. ಕರೆಕ್ಟ್ ಅಲ್ವಾ? ಇನ್ನು ಕೂಡ ಏನ್ ಮಾಡ್ತಿದ್ರು ಗೊತ್ತಾ? ಇನ್ನು ಕೂಡ ಜೊತೆಗೆ ಮುಂದುವರೆದು ಹೋಗಿ ಆ ಕುರನೇ ಊರನಾದ ಸೀಮೋನನ ಆ ಶಿಲುಬೆಯನ್ನು ಹೊತ್ತಕ್ಕೆ ಬಿಡ್ತಾ ಇರ್ಲಿಲ್ಲ. ಅಟ್ಲೀಸ್ಟ್ ನಾನ್ ಸ್ವಲ್ಪ ದೂರ ಏನ್ ಮಾಡ್ತಿದ್ದೆ? ಯೇಸು ಕ್ರಿಸ್ತನಿಗೆ ಹೊರೋದಿಕ್ಕೆ ಹೊಡ್ತಾ ಇದ್ರು. ಕರೆಕ್ಟಾ? ಏನೋ ಮಾಡ್ಬೋದಾಯ್ತು ಇದ್ರೆ, ಅವರ ಚಿತ್ತವನ್ನ ನೆರವೇರ್ಸಂಗಿದ್ರೆ ಏನ್ ಮಾಡ್ಬೋದಾಯ್ತು? ಏನೋ ಮಾಡ್ಬೋದಾಯ್ತು. ಆದ್ರೆ ಪೇತ್ರನ ಆಲೋಚನೆ ಏನಪ್ಪಾ ಅಂದ್ರೆ ಸ್ವಬುದ್ಧಿ ಮೇಲೆ ಆಧಾರವಾಗಿತ್ತು, ದೇವರ ಯೋಜನೆಗಳಿಗೆ ವಿರುದ್ಧವಾಗಿತ್ತು ಅಲ್ವಾ? ಇದನ್ನೇ ಏನಂತಾರೆ ಅಂದ್ರೆ ಸೆಲ್ಫ್ ಕಾನ್ಫಿಡೆನ್ಸ್. ಯಾವಾಗ ದೇವರ ಯೋಜನೆಗಳಿಗೆ ವಿರುದ್ಧವಾಗಿ ನಾವು ಕೆಲಸ ಮಾಡ್ತೀವೋ, ಆ ಕೆಲಸ ಮಾಡಿ ಅದನ್ನ ಹೆಂಗಾದ್ರೂ ಮಾಡಿ ಮುಗಿಸ್ತೀನಿ ಅಂತ ಹೋಗ್ತೀನೋ, ಅದು ನಮ್ಮ ಏನಂತಾರೆ ಸ್ವಬುದ್ಧಿ, ಇಲ್ಲವೇ ಸೆಲ್ಫ್ ಕಾನ್ಫಿಡೆನ್ಸ್, ನಮ್ಮ ಬುದ್ಧಿಯ ಮೇಲೆ ಅವಲಂಬಿತವಾಗಿರೋದು. ಅದು ತಪ್ಪು. ಆದ್ರೆ ಇದೇ ಮಾತನ್ನ ಈ ರೀತಿನೇ ಹೇಳಿ, ಯಾವ ರೀತಿ ದೇವರ ಚಿತ್ತವನ್ನ ಅರಿತು ಅಪೊಸ್ತಲನ ಪಾಲು ಹೇಳುವಂತ ರೀತಿಯಲ್ಲಿ ಹೇಳಿದ್ರೆ ತುಂಬಾನೇ ಒಳ್ಳೆದು. ಯಾವ ರೀತಿಯಲ್ಲಿ?
ನನ್ನ ಪ್ರಾಣ ಹೋದ್ರು ನನಗೆ ಏನೇ ಸಮಸ್ಯೆ ಆದ್ರೂ ಕ್ರಿಸ್ತನ ಪ್ರೀತಿಯಿಂದ ನನ್ನ ಅಗಲಿಸಬಾರ್ದು ಅಂತ ದೃಢ ನಿಶ್ಚಯ ಮಾಡ್ಕೊಂಡಿದ್ದೀನಿ. ಕ್ರಿಸ್ತನಿಗೋಸ್ಕರ ಸಾಯೋದಕ್ಕೆ ಸಿದ್ಧವಾಗಿದೆ. ಅಂದ್ರೆ ದೇವರ ಚಿತ್ತದ ಪ್ರಕಾರವೇ ಮಾಡ್ತಾ ಇದ್ದೀನಿ. ಕರೆಕ್ಟ್ ಅಲ್ವಾ? ಸೊ ದೇವ್ರ ಮಕ್ಳು ಇಲ್ಲಿ ಅರ್ಥ ಮಾಡ್ಕೊಬೇಕಾಗಿರೋಂಥ ವಿಷಯ ಏನಪ್ಪಾ ಅಂದ್ರೆ, ನಮ್ಮ ಒಂದು ನಮ್ಮ ಒಂದು ಬಲದಲ್ಲಿ ನಾವೇನೋ ನಂಬಿಕೆ ಇಟ್ರೆ ಅದು ಅದರ ಒಂದು ಅಂತ್ಯ ಕ್ರಿಸ್ತನ ದೃಷ್ಟಿಯಲ್ಲಿ, ದೇವರ ದೃಷ್ಟಿಯಲ್ಲಿ ನಾವು ಸೋತೋಗ್ತೀವಿ. ಆದ್ರೆ ಕ್ರಿಸ್ತನ ಬಲದಲ್ಲಿ ನಂಬಿಕೆ ಇಟ್ರೆ ದೇವರ ದೃಷ್ಟಿಯಲ್ಲಿ ನಾವು ಗೆಲ್ತೀವಿ. 2 ಕೊರಿಂಥದವರಿಗೆ 12ನೇ ಅಧ್ಯಾಯ 10ನೇ ವಾಕ್ಯ. ಹೆಚ್ಚಳ ಪಡುವವನು ಆದದ್ದರಿಂದ ಎಲ್ಲಿಂದ ಹೋದೆ? 10ನೇ ವಚನ. ಬಹು ಅಧ್ಯಾಯ ಸಂತೋಷವಾಗಿ 12 ಹೆಚ್ಚಳ ಪಡುವವನು ಆದದ್ದರಿಂದ ಕ್ರಿಸ್ತನ ನಿಮಿತ್ತ ನನಗೆ ನಿರ್ಬಲಾವಸ್ಥೆಯು, ತಿರಸ್ಕಾರವು, ಕೊರತೆಯು, ಹಿಂಸೆಯು, ಇಕ್ಕಟ್ಟು ಸಂಭವಿಸಿದಾಗ ಸಂತೋಷವಾಗಿದ್ದೇನೆ. ನಾನು ಯಾವಾಗ ನಿರ್ಬಲನಾಗಿದ್ದೇನೋ ಆವಾಗೆಲ್ಲ ಬಲವುಳ್ಳವನಾಗಿದ್ದೇನೆ. ನಾನು ಯಾವಾಗ ನಿರ್ಬಲನಾಗಿದ್ದೇನೋ ಆವಾಗಲೇ ಬಲವುಳ್ಳವನಾಗಿದ್ದೇನೆ. ಏನಪ್ಪಾ ಇದು ಮಾತಿನ ಅರ್ಥ ನೋಡಿ? ಅಪೊಸ್ತಲ ಪೌಲ ಹೇಳ್ಬೇಕಾದ್ರೆ, ನಾನು ನನ್ನಲ್ಲಿರುವಂತ ನಿರ್ಬಲ ಇದ್ರೆ ನಾನು ನಿಜವಾಗ್ಲೂ ಬಲವುಳ್ಳವನಾಗಿರ್ತೀನಿ. ಆದ್ರೆ ನಾನು ಬಲವುಳ್ಳವನಾಗಿ ಅಂತ ಎನಿಸ್ಕೊಂಡ್ರೆ ನಾನು ನಿರ್ಬಲನಾಗಿರ್ತೀನಿ. ಈಗ ನಾನು ನಿರ್ಬಲನು ಅಂದ್ರೆ ಏನರ್ಥ? ನಾನು ನನ್ನ ಬಲದ ಮೇಲೆ, ನನ್ನ ಜ್ಞಾನದ ಮೇಲೆ, ನನ್ನ ಶಕ್ತಿಯ ಮೇಲೆ ಅವಲಂಬಿತವಾಗಿಲ್ಲ ಅಲ್ವಾ? ಆದ್ರಿಂದ ನನ್ನ ದೃಷ್ಟಿಯಲ್ಲಿ ನಾನು ನಿರ್ಬಲನೆ. ಅವಾಗ್ಲೇ ದೇವರ ಬಲ ನನಗೇನಾಗುತ್ತೆ? ನನಗೆ ಉಪಯೋಗವಾಗ್ತಿದೆ. ಕರೆಕ್ಟಾ? ಯಾವಾಗ ನನ್ನ ಬಲದ ಮೇಲೆ ನಾನು ನಂಬಿಕೆ ಇಡ್ತೀನೋ ಆಗ ದೇವರ ಬಲನ ಏನಾಗಲ್ಲ, ನನಗೆ ಉಪಯೋಗ ಆಗಲ್ಲ. ದೇವರು ನಮ್ಗೆ ಏನ್ ಮಾಡಲ್ಲ, ಸಹಾಯಕ್ಕೆ ಬರಲ್ಲ. ಯಾವಾಗ ನನ್ನ ಒಂದು ಬಲದ ಮೇಲೆ, ನನ್ನ ಜ್ಞಾನದ ಮೇಲೆ ಅವಲಂಬಿತವಾಗಿರ್ತೀನೋ ಅದರ ಪರಿಣಾಮ ಏನಾಗುತ್ತೆ ಅಂತ ನೋಡಿದ್ರೆ, ದೇವರ ಕೃಪೆ ಆಗ್ಲಿ, ದೇವರ ಒಂದು ಬಲ ಆಗ್ಲಿ ನಮ್ಗೆ ಏನಾಗಲ್ಲ, ಉಪಯೋಗಕ್ಕೆ ಬರಲ್ಲ. ಅದಕ್ಕೆ ಈ 2 ಕೊರಿಂಥದಲ್ಲಿ ಎಲ್ಲಿ ಬರುತ್ತೆ? 11ನೇ ಅಧ್ಯಾಯ 9ನೇ ವಾಕ್ಯ ಓದ್ಬಿಡ್ರಿ. 2ನೇ ಕೊರಿಂಥದವರಿಗೆ 12ನೇ ಅಧ್ಯಾಯ 9ನೇ ವಾಕ್ಯ. ನನ್ನ ಕೃಪೆಯೇ ನಿನಗೆ ಸಾಕು, ಬಲಹೀನತೆಯಲ್ಲಿಯೂ ಬಲವು ಪೂರ್ಣ ಸಾಧಕವಾಗುತ್ತದೆ ಎಂದು ನನಗೆ ಹೇಳಿದ್ದಾನೆ. ಹೀಗಿರಲಾಗಿ ಕ್ರಿಸ್ತನ ಬಲವು ನನ್ನಲ್ಲಿ ನೆಲೆಸಿಕೊಂಡಿರಬೇಕೆಂದು ನನಗುಂಟಾಗುವ ನಿರ್ಬಲಾವಸ್ಥೆಗಳು ವಿಷಯದಲ್ಲಿ ಬಹು ಸಂತೋಷವಾಗಿ ಹೆಚ್ಚಳ ಪಡುವೆನು. ಕ್ರಿಸ್ತಲ್ ಪ್ರೀತಿಸರ ಇದನ್ನೇ ಏನ್ ಮಾಡ್ತಿದ್ರ ಅಪೊಸ್ತಲ ಪೌಲ ಹೇಳ್ಬೇಕಾದ್ರೆ, ನನ್ನ ಕೃಪೆ ನಿನಗೆ ಸಾಕು, ನಿನ್ನ ಬಲಹೀನತೆಯಲ್ಲಿ ನನ್ನ ಬಲ ಏನಾಗುತ್ತೆ, ನಿನಗೆ ಸಿಗುತ್ತೆ. ನೋಡ್ರಿ, ಈ ಮಾತನ್ನ ಇಲ್ಲಿ ಕ್ಲೀನ್ ಆಗಿ ಅರ್ಥ ಮಾಡ್ಕೊಂಡು, ಇಲ್ಲಿ ಪೇತ್ರನ ವಿಷಯ ಬಂದಾಗ ಪೇತ್ರ ಇಷ್ಟೆಲ್ಲಾ ಮಾಡಿದ್ರು, ಆದ್ರೆ ಫೇಲರ್ ಆಗ್ಬಿಟ್ರು. ಏನಕ್ಕಪ್ಪ ಅಂದ್ರೆ ತನ್ನ ಬಲದ ಮೇಲೆ ನಂಬಿಕೆ ಇಟ್ರು. ಹಾಗಿದ್ರೆ ಇಲ್ಲಿ ದೇವ್ರು ನಮ್ಗೆ ಹೇಳುವಂತ ಪಾಠವೇನೋ, ಏನ್ ಲೆಸನ್ ಹೇಳ್ತಾ ಇದ್ರೆ ನಾವೇನ್ ಮಾಡ್ಬೇಕು? ದೇವ್ರ ಮಕ್ಳು ಇಲ್ಲಿ ಯಾವ ಪಾಠವನ್ನ ಕಲಿಬೇಕು? ಹೌದು, ಯಾವಾಗ್ಲೂ ನಾವು ನಂಬಿಕೊಂಡಿರುವಂತ ನಂಬಿಕೆ ಯಾವುದರ ಮೇಲೆ ಆಧಾರಿತವಾಗಿದೆ, ಯಾವುದ್ರಲ್ಲಿ ಡಿಪೆಂಡ್ ಆಗಿದ್ದೀವಿ. ಇವತ್ತು ನಾವು ಒಂದು ವಿಷಯದ ಮೇಲೆ ನಂಬ್ಕೊಂಡು ನಿಶ್ಚಿಂತೆಯಿಂದ ಇದೀವಂದ್ರೆ ಅದರ ಹಿನ್ನೆಲೆ ಏನು? ಬ್ಯಾಂಕ್ ಬ್ಯಾಲೆನ್ಸ್, ಒಳ್ಳೆ ಆರೋಗ್ಯ, ಅಲ್ವಾ? ಒಳ್ಳೆ ಮನೆ ಇದೆ, ಬೇರೆಲ್ಲ ಇದೆ, ಎಲ್ಲ ಚೆನ್ನಾಗಿದೆ, ಚೆನ್ನಾಗಿರ್ತೀನಿ. ಈ ಪ್ರಪಂಚದಲ್ಲಿ ಇರುವಂತ ಯಾವುದೇ ವಿಷಯ ಇಲ್ಲ, ನನ್ನ ಸ್ವಂತ ಜ್ಞಾನ, ನನಗಿರುವಂತ ತಿಳುವಳಿಕೆ, ನನ್ನ ಹೈ ಇಂಟೆಲಿಜೆಂಟ್, ಇದ್ರ ಮೇಲೆಲ್ಲ ನಾನು ನಂಬಿಕೆ ಇಟ್ಕೊಂಡಿದ್ದೆ ಆದ್ರೆ ಒಂದು ದಿನ ಪೇತ್ರನ ಹಾಗೆ ನಾನು ಬೀಳ್ತೀನಿ. ರೈಟಾ? ಹಾಗಂತ ಇದೆಲ್ಲ ಇರ್ಬಾರ್ದಂತಲ್ಲ, ಇದ್ರು ಇರ್ಲಿ, ಅದ್ ಪಾಡ್ಗ ಅದಿರ್ಲಿ. ಆದ್ರೆ ನಮ್ಮ ನಂಬಿಕೆ ಯಾವ್ದ್ರ ಮೇಲೆ ಇರ್ಬೇಕು? ದೇವರ ವಾಗ್ದಾನದ ಮೇಲೆ. ಕರೆಕ್ಟಾ? ನಾಶವಾಗುವಂತ ಲೋಕದ ಜ್ಞಾನ, ಸ್ವಜ್ಞಾನ, ಲೋಕದಲ್ಲಿರುವಂತ ವಿಷಯಗಳ ಮೇಲೆ ಆಧಾರವಾಗಿರುತ್ತೆ. ನಮ್ಮ ನಂಬಿಕೆ ಸಂಪೂರ್ಣವಾಗಿ ಯಾರ ಮೇಲೆ ಇರ್ಬೇಕು? ದೇವರ ಮೇಲೆ. ಆಗ ಏನಾಗುತ್ತೆ ಅಂದ್ರೆ, ನಾವು ದೇವರ ದೃಷ್ಟಿಯಲ್ಲಿ ಮಾಂಸದಲ್ಲಿ ಏನಾಗಿರ್ತೀವಿ? ಬಲಹೀನರಾಗಿರ್ತೀವಿ. ಬಲಹೀನರಂದ್ರೆ ನನಗೆ ಸಂಬಂಧಪಟ್ಟಂತ ಯಾವುದೇ ವಿಷಯ ಮೇಲೆ ನಂಬಿಕೆ ಇಟ್ಕೊಂಡು ಸ್ಟ್ರಾಂಗ್ ಆಗಿಲ್ಲ ದೇವ್ರೆ. ನನ್ನ ನಂಬಿಕೆ ಪೂರ್ತಿ ಯಾರ ಮೇಲೆ ಇದೆ? ನಿಮ್ಮ ಮೇಲೆ ಇದೆ. ಯಾಕಂದ್ರೆ ನನಗ್ ಗೊತ್ತು ಈ ದೇಹ ಯಾವಾಗ ಕೈ ಕೊಡುತ್ತೆ ಅಂತ ನನ್ಗೆ ಗೊತ್ತು. ಯಾವಾಗ ಬೇಕಾದ್ರೆ ಕೈ ಕೊಡ್ಬೋದು.
ಈ ದೇಹದ ಮೇಲೆ ನಾನು ನಂಬಿಕೆ ಇಟ್ಕೊಂಡಿಲ್ಲ, ದೇಹದಲ್ಲಿರುವಂತ ಶಕ್ತಿಯ ಮೇಲೆ ನಂಬಿಕೆ ಇಟ್ಕೊಂಡಿಲ್ಲ, ನನಗಿರುವಂತ ಇನ್ಫ್ಲೂಯೆನ್ಸ್ ಮೇಲೆ, ಮನಿ ಮೇಲೆ, ಯಾವ್ದ್ರ ಮೇಲೆ ನಾನು ಏನ್ ಮಾಡ್ಕೊಂಡಿಲ್ಲ ನಂಬಿಕೆ. ಯಾಕಂದ್ರೆ ನನ್ಗೆ ಗೊತ್ತು ಯಾವಾಗ ಬೇಕಾದ್ರೆ ಕಳ್ಕೊಳ್ತೀನಿ ನಾನು. ನನ್ನ ನಂಬಿಕೆ ಸಂಪೂರ್ಣವಾಗಿ ಯಾರ ಮೇಲೆ ಇದೆ? ನಿಮ್ಮ ಮೇಲೆ ಇದೆ, ದೇವರ ವಾಗ್ದಾನದ ಮೇಲೆ. ಸರೋಸರಿಯರೇ, ಈ ಒಂದು ಸಮಯದಲ್ಲಿ ದೇವ್ರ ಮಕ್ಕಳು ಪಸ್ಕಾ ಹಬ್ಬದ ಒಂದು ಸಮಯದಲ್ಲಿ ನಾವು ಕಲಿಬೇಕಾಗಿರುವಂತ ಮುಖ್ಯವಾದ ಪಾಠ ಏನಪ್ಪಾ ಅಂದ್ರೆ, ನಾವು ಕೆಲವೊಂದು ವಿಷಯಗಳನ್ನ ಮಾಡ್ಕೊಂಡ್ ಬಂದಿರ್ತೀವಿ ಇಲ್ಲಿಯವರೆಗೂ, ಕೆಲವೊಂದು ವಿಷಯವನ್ನ ತುಂಬಾ ಸಕ್ಸಸ್ಫುಲ್ ಆಗಿ ಮಾಡ್ಕೊಂಡ್ ಬಂದಿರ್ತೀವಿ. ಆದ್ರೆ ಆ ಸಕ್ಸಸ್ಫುಲ್ ಆಗಿ ಮಾಡ್ಕೊಂಡ್ ಬಂದಿರೋಂಥ ವಿಷಯ ದೇವರ ನಾಮಕ್ಕೆ ಎಷ್ಟು ಮಹಿಮೆಯನ್ನು ಕೊಡ್ತು, ನನಗೆ ಎಷ್ಟು ಮಹಿಮೆನ ತಂದ್ಕೊಟ್ಟಿದೆ. ನನ್ನ ಹೆಸರಿನ ಎಷ್ಟು ಪ್ರಖ್ಯಾತಿ ಮಾಡ್ತು, ದೇವರ ಹೆಸರಿನ ಎಷ್ಟು ಪ್ರಖ್ಯಾತಿ ಮಾಡ್ತು. ಒಂದ್ ವೇಳೆ ನನ್ನ ಹೆಸರು ಪ್ರಖ್ಯಾತಿಗೋಸ್ಕರ ಮಾಡಿದ್ರೆ ನಾನು ಸ್ವಚಿಂತಕನಾಗಿ, ಸ್ವನಂಬಿಕೆ ಉಳ್ಳವನಾಗಿ ಮಾಡ್ತಾ ಇದ್ದೀನಿ ಅನ್ನೋದಕ್ಕೆ ಒಂದು ಸೈನ್, ಒಂದು ಗುರುತು. ನನ್ ಬಗ್ಗೆ ಏನಿಲ್ಲ, ಆದ್ರೆ ದೇವರ ನಾಮ ಮಹಿಮೆ ಪಡ್ತು ಅಂದ್ರೆ ನಾನು ದೇವರ ವಾಕ್ಯದ ಮೇಲೆ ಹೆಚ್ಚಾಗಿ ಅವಲಂಬಿತನಾಗಿರುತ್ತೀನಿ ಅನ್ನೋದಕ್ಕೆ ಗುರುತು. ಯಾವುದು ಮಾಡ್ತು? ಇಷ್ಟು ದಿನಗಳು ನಾವು ಮಾಡಿರುವಂತಹ ಸೇವೆ ಇರ್ಬೋದು, ದೇವರಿಗೋಸ್ಕರ ಮಾಡಿರುವಂತಹ ತ್ಯಾಗಗಳಿರ್ಬೋದು, ಅದರಿಂದ ಹೊಗಳಿಕೆ ನನಗೆ ತುಂಬಾ ಬಂದಿದ್ಯಾ, ಇಲ್ಲ ದೇವರ ನಾಮ ಮಹಿಮೆ ಪಡಿಸಿದ್ದೀನಾ? ಅನಲೈಸ್ ಮಾಡ್ಬೇಕು, ಕಂಡಿಡಿಬೇಕು. ನೋಡ್ರಿ, ಇದೊಂಥರ ಸ್ಕೇಲ್ ಇಲ್ಲಿ ಕಂಡಿಡಿಬೇಕಾದ್ರೆ, ಇದೊಂಥರ ಪರೀಕ್ಷೆ, ಇದೊಂಥರ ನಮ್ಮನ್ನೇ ಶೋಧಿಸಿ ನೋಡುವಂತ ಒಂದು ವಿಷಯ ಇಲ್ಲಿದೆ ಅಲ್ವಾ? ಸಾಮಾನ್ಯವಾಗಿ ಈ ವಿಷಯ ನಿಮ್ಗೆ ತುಂಬಾ ಕಡಿಮೆ ಇದ್ದಿರ್ಬೋದು, ಆದ್ರೆ ನಮ್ಮೆಲ್ರಿಗೂ ತುಂಬಾ ಜಾಸ್ತಿ. ಯಾರಿಗೆ ಸುವಾರ್ತೆ ಹೇಳ್ತೀವಿ ನೋಡ್ರಿ, ನಮ್ಗೇನಾಗುತ್ತೆ, ಇದು ಈ ಸ್ಪಿರಿಟ್ ಬರೋದಕ್ಕೆ ತುಂಬಾ ಜಾಸ್ತಿ ಇರುತ್ತೆ. ಹೇಗ್ ಬರುತ್ತೆ ನೋಡಪ್ಪ, ನಾನು ಎಷ್ಟೆಲ್ಲ ಸೇವೆ ಮಾಡಿದೀನಿ, ಎಷ್ಟು ಕಷ್ಟಪಟ್ಟಿದ್ದೀನಿ, ಎಷ್ಟು ದೇವ್ರ ಮಕ್ಳಿಗೋಸ್ಕರ ಪ್ರಯಾಸ ಪಡ್ತಾ ಇದ್ದೀನಿ. ಬ್ರದರ್ ಎಷ್ಟು ಕಷ್ಟ ಪಡ್ತಾರೆ, ಎಷ್ಟು ಚೆನ್ನಾಗಿ ಸೇವೆ ಮಾಡ್ತಾರೆ ಅಂತ ಈ ಮಾತನ್ನ ಕಿವಿ ಕೆಳಗೆ ತುಂಬಾ ಇಂಪಾಗಿರುತ್ತೆ. ನಮ್ ಬಗ್ಗೆ ಹೊಗಳೋದನ್ನ ಕೇಳೋದಕ್ಕೆ ಕಿವಿಗೆ ತುಂಬಾ ಕೂಲ್ ಆಗಿರುತ್ತೆ, ಎರಡಲ್ವಾ? ಆದ್ರೆ ನಮ್ ಬಗ್ಗೆ ಯಾರಾದ್ರೂ ತೆಗಳೋದು ಅಂದ್ರೆ, ನಮ್ ಬಗ್ಗೆ ಅವಮಾನವಾಗಿ ಮಾತಾಡೋದನ್ನ ಕೇಳಕ್ಕೆ ತುಂಬಾ ಕಷ್ಟವಾಗಿರುತ್ತೆ. ಒಂದ್ ವೇಳೆ ನಾವು ಒಳ್ಳೆ ಕೆಲಸಗಳು ಮಾಡಿ ನಮ್ ಬಗ್ಗೆ ಯಾರಾದ್ರೂ ಕೀರ್ತಿಯಾಗಿ ಅವಮಾನ ಪಡಿಸುವಂತ ವಿಷಯವನ್ನ ಕೇಳಕ್ಕೆ ನಮ್ಮ ಹೃದಯ ಸಂತೋಷ ಪಡ್ತು ಅಂದ್ರೆ ನಾನು ದೇವರ ನಾಮ ಮಹಿಮೆ ಪಡಿಸ್ತಾ ಇದ್ದೀನಿ. ನಾನು ಒಳ್ಳೆ ಕೆಲಸ ಮಾಡಿ ನನ್ನ ಬಗ್ಗೆ ಒಳ್ಳೆ ಮಾತನ್ನ ಕಿವಿಯಲ್ಲಿ ಕೇಳೋದಕ್ಕೆ ಎಲ್ಲೋ ಒಂದ್ ಕಡೆ ನನ್ನ ಬಗ್ಗೆ ತುಂಬಾ ಒಳ್ಳೆದಾಗ ಮಾತಾಡ್ಕೊಳ್ತಾ ಇದಾರೆ ಸಹೋದರ ಸಹೋದರಿಯರು ಅನ್ನೋದನ್ನ ಕೇಳ್ಕೊಳಕ್ಕೆ ತುಂಬಾ ಕಿವಿ ಇಂಪಾಗಿದೆ ಅಂದ್ರೆ ನಾನು ಸ್ವಾರ್ಥಕ್ಕೋಸ್ಕರ ಕೆಲಸ ಮಾಡ್ತಾ ಇದ್ದೀನಿ. ಅದೇ ಸಮಯದಲ್ಲಿ ನನ್ನ ಬಗ್ಗೆ ಅಪಕೀರ್ತಿಯಾಗಿ ಮಾತಾಡೋದಕ್ಕೆ ನಾನು ಕೋಪ ಪಡ್ಕೊಂಡು, ನೋಡಿ ಎಷ್ಟೆಲ್ಲ ಸೇವೆ ಮಾಡಿದೆ, ಎಷ್ಟೆಲ್ಲ ಕಷ್ಟಪಟ್ಟೆ, ಈ ರೀತಿ ನನ್ನ ಬಗ್ಗೆ ಮಾತಾಡ್ತಾರ ಅಂದ್ರೆ ನಾನು ಅದೇ ಸ್ವನಂಬಿಕೆ, ಸ್ವಗೌರವಕ್ಕೋಸ್ಕರ ಪ್ರಯತ್ನ ಪಡ್ತಾ ಇದ್ದೀನಿ. ಇದು ನಮ್ಗೆ ಬರುವಂತ ಶೋಧನೆ ಜಾಸ್ತಿ. ನಿಮ್ಗೂ ಕೂಡ ಈ ತರ ಬರ್ಬೋದು, ನಾನಾ ರೀತಿಯಲ್ಲಿ. ನೀವು ಕೂಡ ಮಾಡುವಂತ ಸಣ್ಣ ಪುಟ್ಟ ಕೆಲಸಗಳಿಗೆ ಅನೇಕ ನಿಮ್ಗೆ ಕೃತಜ್ಞತೆ ಭಾವನೆ ತೋರ್ಸಕ್ ಬಂದು ನಿಮ್ನ ನಿಂದಿಸುವಂತ ಕೆಲಸ ಮಾಡಿದಾಗ ನಿಮ್ಗೂ ಕೂಡ ಈ ಶೋಧನೆ ಬರ್ಬೋದು, ಕಷ್ಟ ಆಗ್ಬೋದು, ಮನಸ್ಸಿಗೆ ನೋವಾಗ್ಬೋದು. ಬೇಡ, ನೋವಾಗದ್ ಬೇಡಿ. ನಾನು ಒಳ್ಳೇದ್ ಮಾಡಿದೀನಿ, ಆದ್ರೆ ಕೆಟ್ಟದನ್ನ ಅನುಭವಿಸ್ತಾ ಇದ್ದೀನಿ. ಸೊ ದೇವ್ರ ಮಕ್ಳು ಇಲ್ಲಿ ಇದೇ ವಿಷಯವನ್ನ ಮನಸ್ಸಲ್ಲಿ ಇಟ್ಕೊಬೇಕು. ಯಾಕೆ ಅಂದ್ರೆ ಪೇತ್ರನ ಮೈಂಡ್ ಸೆಟ್ ಹೆಂಗಿತ್ತು ಅಂದ್ರೆ, ಒಳ್ಳೇದು ಮಾಡಿ ಕೆಟ್ಟದನ್ನ ಅನುಭವಿಸಕ್ಕೆ ಸಿದ್ಧತೆ ಇರ್ಲಿಲ್ಲ ಅಲ್ವಾ? ಒಳ್ಳೇದನ್ನ ಮಾಡಿ ಕೆಟ್ಟದನ್ನ ಅನುಭವಿಸಿ ಸಿದ್ಧತೆ ಇರ್ಲಿಲ್ಲ. ಆದ್ರೆ ಯೇಸು ಕ್ರಿಸ್ತನ ಮೈಂಡ್ ಹೇಗಿದೆ ಅಂದ್ರೆ, ಒಳ್ಳೇದನ್ನ ಮಾಡಿ ಕೆಟ್ಟದನ್ನ ಅನುಭವಿಸಕ್ಕೆ ಸಿದ್ಧತೆ ಆಗ್ತದೆ. ಅದಕ್ಕೆ ಅಪೋಸಿಟ್ ಮೈಂಡ್ ಯಾವ್ದು ತೋರಿಸ್ತಾ ಇದೆ ಅಂದ್ರೆ ಪೇತ್ರನ ಮೈಂಡ್ ಸೆಟ್ ಇದೆ. ಸರಸರಿರೇ, ನಮ್ಮ ಜೀವಿತದಲ್ಲಿ ಬರುವಂತ ಶೋಧನೆಗಳಿರ್ಬೋದು, ಏನೇ ಇರ್ಬೋದು, ಎಲ್ಲವನ್ನ ಕೂಡಿ ಹಾಕಿ ಒಂದ್ ಕಡೆ ಕಲೆ ಹಾಕಿ ಒಂದ್ ಕಡೆ ಚೆಕ್ ಮಾಡಿ ನೋಡ್ರಿ. ಫೈನಲ್ ಆಗಿ ನಮ್ಗೆ ಸಿಗುವಂತ ವಿಷಯ, ದೇವರು ತುಂಬಾ ಸಂತೋಷ ಪಡುವಂತ ವಿಷಯ ಇದಾಗಿರ್ಬೇಕು. ಏನಪ್ಪಾ ಅಂದ್ರೆ, ನಾವು ಒಳ್ಳೇದನ್ನ ಮಾಡಿ ಕೆಟ್ಟದನ್ನ ಅನುಭವಿಸಕ್ಕೆ ಸಿದ್ಧರಾಗಿರ್ಬೇಕು. ನೋಡ್ರಿ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹಾಗೆ, ಯೇಸು ಕ್ರಿಸ್ತನಿಗೆ ಮಾಡಿದಂತ ಜಡ್ಜ್ಮೆಂಟ್ ಯಾವ ರೀತಿ ಇತ್ತು ಗೊತ್ತಾ? ಅದ್ರ ಬಗ್ಗೆ ಮಾತಾಡ್ಬೇಕಾದ್ರೆ, ಒಬ್ಬ ಕೈದಿನ ಹಿಡಿಬೇಕಾದ್ರೆ ಏನ್ ಮಾಡ್ತಾರೆ, ಮೊದ್ಲು ಅವನ್ ಮಿಸ್ಟೇಕ್ ನ ಫಸ್ಟ್ ಏನ್ ಮಾಡ್ತಾರೆ, ಅವನೇನ್ ತಪ್ಪು ಮಾಡಿರ್ತಾನೆ ಆ ತಪ್ಪಿಗೋಸ್ಕರ ಅವ್ನ ಹಿಡಿತಾರೆ. ಆದ್ರೆ ಯೇಸು ಕ್ರಿಸ್ತನ ಹೆಂಗ್ ಹಿಡಿದ್ರು ಗೊತ್ತಾ? ಯೇಸು ಕ್ರಿಸ್ತ ಹಿಡ್ಕೊಂಡ್ ಬಂದ್ಮೇಲೆ ಆಮೇಲೆ ಮಿಸ್ಟೇಕ್ ಅನ್ನ ಹಿಡಿತಾರೆ. ಯೋಚನೆ ಮಾಡ್ರಿ, ಯೇಸು ಕ್ರಿಸ್ತನ ಮಿಸ್ಟೇಕ್ ಗೊತ್ತಿಲ್ಲ, ಏನ್ ತಪ್ಪಂತ ಅವ್ರ ಮೇಲೆ ಗೊತ್ತಿಲ್ಲ ಅವ್ರಿಗೆ. ಈಗ ಏನ್ ಮಾಡ್ಬೇಕು, ಅವ್ರ ಮೇಲೆ ಮಿಸ್ಟೇಕ್ ಹಿಡಿಬೇಕು. ಅಂದ್ರೆ ಯೇಸು ಕ್ರಿಸ್ತನ ಈ ರೀತಿ ಹಿಡಿಯೋದಕ್ಕೆ ಕಾರಣವೇನು ಅವ್ರಿಗೆ? ಯೇಸು ಕ್ರಿಸ್ತನ ಈ ರೀತಿ ಮಾಡ್ಬೇಕು ಅನ್ನೋದಕ್ಕೆ ಕಾರಣವೇನು? ಏನ್ ಮುಖ್ಯವಾದ ಉದ್ದೇಶವಿತ್ತು ಅವ್ರಿಗೆ? ಏನಿದ್ದಿರ್ಬೋದು? ಯೇಸು ಕ್ರಿಸ್ತನ ಬಂಧನದಲ್ಲಿ ಇಟ್ಟು ಸಾಯಿಸ್ಬೇಕು ಅನ್ನೋದನ್ನ, ಇಷ್ಟು ತೀವ್ರತೆನ ತೋರ್ಸೋದಿಕ್ಕೆ
ಅವ್ರಿಗೆ ಇದ್ದಂತ ಕಾರಣವೇನು? ಯಾವುದು ಮುಖ್ಯವಾಗಿ ಕಾರಣವಾಗಿತ್ತು? ಎಸ್, ಆಗಿನ ಕಾಲದ ಶಿಕ್ಷೆ ಆತರ ಇತ್ತು. ಶಿಕ್ಷೆ ಒಂದ್ ಕಡೆ. ಓಕೆ, ನಾನೇನು ಕೇಳ್ತಾ ಪ್ರಶ್ನೆ ಅರ್ಥ ಆಗ್ತಿದ್ಯಾ? ಈ ಪ್ರಧಾನ ಯಾಜಕರು, ಸದುಸೇಯರು, ಪರಿಸೇಯರು ಇವರೆಲ್ಲ ಒಟ್ಟು ಕೂಡಿ ಒಂದ್ ಪ್ರಶ್ನೆ ಏನಂದ್ರ, ಹಲೋ, ಹೇಳಿ. ಏನಂದ್ರೆ ಬ್ರದರ್, ಅದು ದೇವ್ರ ಚಿತ್ತ ಆರೋಪದಲ್ಲೇ ನಡಿಬೇಕನ್ನೋದು ಇರೋದ್ರಿಂದ ಅದು ಯಾವ್ದೋ ಒಂದ್ ವ್ಯಕ್ತಿ ಮೂಲಕ ಅದು ನೆರವೇರ್ತದಂತ ನಾವು ಯೋಚಿಸ್ಬೇಕಾಕಂತೀವಿ. ಒಂದ್ ವೇಳೆ ಅವ್ರ ಮಾಡ್ಲಿಂದ್ರೆ ಇನ್ ಬೇರೆ ಯಾರ ಒಪ್ತಲ್ಲ ಹೋಗ್ತಿದ್ರು ಅವ್ರು ಸಿಲುಬೆಗಂತ ಯೋಚನೆ ಮಾಡ್ಬೇಕಾಕತ್ತಲ್ಲ ಅವ್ರ. ಹೌದು ಹೌದು, ಓಕೆ ಅಲ್ವರಾ? ಕರೆಕ್ಟ್. ನಾನು ಹೇಳ್ತೀನಿ, ಹೇಳಿದ ಪಾಯಿಂಟ್ ಕರೆಕ್ಟ್. ಈಗ ನಾನು ಹೇಳ್ತಾ ಇದ್ದೇನೆ ಅಂದ್ರೆ, ಒಂದು ಇನ್ಸಿಡೆಂಟ್ ಇದೆ, ಒಂದು ಸನ್ನಿವೇಶ, ಒಂದು ಇನ್ಸಿಡೆಂಟ್ ನಡೀತು. ಆ ಇನ್ಸಿಡೆಂಟ್ ಯೇಸು ಕ್ರಿಸ್ತನ ಸಾಯಿಸ್ಲೇಬೇಕು ಅನ್ನೋ ಅಷ್ಟ್ರ ಮಟ್ಟಿಗೆ ಅವ್ರನ್ನ ಕರ್ಕೊಂಡು ಹೋಯ್ತು. ಯಾವ ಇನ್ಸಿಡೆಂಟ್ ಇರ್ಬೋದು? ಅದು ಶಾಸ್ತ್ರದ ಪ್ರಕಾರ ಆತರ ಆಗ್ಬೇಕಾಗಿತ್ತು. ಬ್ರದರ್, ಅವರು ತನ್ನ ದೇವ ಕುಮಾರ ಅಂತ ಹೇಳ್ತಾರೆ, ಆದ್ರೆ ಅಲ್ಲಿ ಪರಿಸರ ಸಹಿಸರೆಲ್ಲ ಇವರು ದೇವ್ರು ಅಂತ ಹೇಳಿ ಮುಖ್ಯವಾಗಿ ಅದಕ್ಕೆ ಸಿಲ್ಬೆಗೆ ಹಚ್ಚಿಸ್ತಾರೆ ಬ್ರದರ್. ಅಂದ್ರೆ ಒಂದು ಕೆಲಸ ಆ ದೇವಸ್ಥಾನದಲ್ಲಿ ಎಲ್ಲರನ್ನ ವ್ಯಾಪಾರಿಗಳನ್ನ ಹೊರಗಡೆ ಓಡಿಸಿದ್ದು ಒಂದು ಮೇಜರ್ ಸರಿ, ವಾಕ್ಯವನ್ನು ಓದ್ಬಿಡ್ರಿ. ಯೋಹಾನ ಸುವಾರ್ತೆ 12ನೇ ಅಧ್ಯಾಯ 9 ಮತ್ತು 10 ಓದ್ರಿ. ಯೋಹಾನ ಸುವಾರ್ತೆ 12ನೇ ಅಧ್ಯಾಯ 9 ಮತ್ತು 10. ಯಾವಾಗಲೂ ನಿಮ್ಮ ಬಳಿಯಲ್ಲಿ ಇರುತ್ತಿದ್ದ, ಆದರೆ ನಾನು ಯೋಹಾನ ಸುವಾರ್ತೆ ಕೇಳ್ಕೊಳ್ರಿ, 12ನೇ ಅಧ್ಯಾಯ 9 ಓದ್ಕೊಂಬನ್ನಿ. ಹಂಗೆ ಒಂದ್ 2-3 ವಾಕ್ಯ. ಯಹೂದ್ಯರ ಜನ ಸಮೂಹವು ಆತನು ಎಲ್ಲಿ ಇದ್ದಾನೆಂದು ತಿಳಿದು ಯೇಸುವನ್ನು ನೋಡುವುದಕ್ಕಾಗಿ ಮಾತ್ರವಲ್ಲದೆ ಆತನು ಸತ್ತವರೊಳಗಿಂದ ಎಬ್ಬಿಸಿದ ಲಾಜರನ್ನು ಸಹ ನೋಡಬೇಕೆಂಬುದಾಗಿ ಬಂದರು. ಆದರೆ ಮಹಾಯಾಜಕರು ಲಾಜರನನ್ನು ಕೊಲ್ಲಿಸಬೇಕೆಂದು ಆಲೋಚಿಸಿದರು, ಯಾಕೆಂದರೆ ಅವನ ದೆಸೆಯಿಂದ ಯಹೂದ್ಯರಲ್ಲಿ ಅನೇಕರು ಹೋಗಿ ಯೇಸುವನ್ನು ನಂಬುವವರಾದರು. ಅಲ್ವರಾ? ಸೊ ಏನಾಯ್ತು ಇಲ್ಲಿ? ಇವಾಗ ಇಷ್ಟು ದಿನ ಮಾಡಿದಂತ ಅದ್ಭುತ, ಸಣ್ಣ ಪುಟ್ಟ ಅದ್ಭುತ, ಇವಾಗ ಯೇಸು ಕ್ರಿಸ್ತ ಮಾಡಿದಂತ ಅದ್ಭುತ ಹೆಂಗಿತ್ತು? ಮಾಡಿದಂತ ಅದ್ಭುತ ಹೆಂಗಿತ್ತು? ಸತ್ತವನ್ನೇ ಜೀವಂತವಾಗಿದ್ದು ಇದೆಲ್ಲರ ಕಡೆ ಏನಾಯ್ತು? ಪ್ರಸಿದ್ಧಿ ಬಂತು ಅಲ್ವಾ? ಪ್ರಸಿದ್ಧಿ ಆದ್ಮೇಲೆ ಅವ್ರಿಗೇನಾಯ್ತು? ಹೆಂಗಾದ್ರೆ ಏನ್ ಮಾಡ್ಬೇಕು? ಯೇಸು ಕ್ರಿಸ್ತನ ಸಾಯಿಸ್ಬೇಕು ಅಲ್ವಾ? ನೋಡಿ, 17ನೇ ವಾಕ್ಯ 18ನೇ ವಾಕ್ಯ ಹೋದ್ರಿ. ಇದಲ್ಲದೆ ಆತನು ಲಾಜರನನ್ನು ಸಮಾಧಿಯೊಳಗಿಂದ ಕರೆದು ಬದುಕಿಸಿದ ವೇಳೆಯಲ್ಲಿ ಆತನ ಸಂಗಡ ಇದ್ದ ಜನರು ಅದನ್ನು ಸಾರುತ್ತಿದ್ದರು. ಆತನು ಈ ಸೂಚಕ ಕಾರ್ಯವನ್ನು ಮಾಡಿದನೆಂದು ಕೇಳಿದ ಕಾರಣದಿಂದಲೂ ಜನರು ಆತನನ್ನು ಎದುರುಗೊಳ್ಳುವುದಕ್ಕೆ ಹೋಗಿದ್ದರು. ಹೀಗಿರಲಾಗಿ ಫರಿಸಾಯರು, ನಮ್ಮ ಯತ್ನವೇನೂ ಸಾಗಲಿಲ್ಲ, ನೋಡಿರಿ, ಲೋಕವೆಲ್ಲ ಆತನ ಹಿಂದೆ ಹೋಯಿತಲ್ಲ ಎಂದು ಒಬ್ಬರಿಗೊಬ್ಬರು ಮಾತಾಡಿಕೊಂಡರು. ನೋಡಿದ್ರಾ ಏನಾಯ್ತು ಇವಾಗ? ನೋಡ್ರಿ, ನಾವ್ ಏನೆಲ್ಲಾ ಪ್ಲಾನ್ ಮಾಡ್ತಾ ಇದೀವಿ, ಏನ್ ಪ್ಲಾನ್ ಮಾಡಿದ್ರು ಆಗ್ಲಿಲ್ಲ. ಲಾಜರ್ನ ಎಬ್ಬಿಸ್ಬಿಟ್ಟಿರೋ ವಿಷಯ ಎಲ್ರಿಗೂ ಹಬ್ಬಿಟ್ಟಿದೆ, ಎಲ್ಲಾ ಕಡೆ ಸ್ಪ್ರೆಡ್ ಆಗ್ಬಿಟ್ಟಿದೆ. ನಮ್ ಯತ್ನ ಎಲ್ಲ ಫೇಲರ್ ಆಗ್ಬಿಡ್ತು, ಏನಾಗ್ಲಿಲ್ಲ. ಹೆಂಗಾದ್ರೂ ಇವನ್ನ ಈಗ ಸಾಯಿಸ್ಲೇಬೇಕು. ಹಿಂಗೆ ಬಿಟ್ಬಿಟ್ರೆ ಏನಾಗುತ್ತೆ? ಹಿಂಗೆ ಬಿಟ್ಬಿಟ್ರೆ ಎಲ್ಲ ಅವರಿಂದ ಹೊಟ್ಟೋಗ್ಬಿಡ್ತಾರೆ. ನಮ್ಮ ಹತ್ರ ಯಾರು ಇರಲ್ಲ, ನಮ್ ಜನ ನಮ್ ಮಾತ್ ಕೇಳೋದೇ ಇಲ್ಲ, ಹಂಗಾಗ್ಬಿಡುತ್ತೆ ಅಂತ ಏನ್ ಮಾಡಿದ್ರು ಇವ್ರು? ಪ್ಲಾನ್ ಮಾಡ್ತಾರೆ. ಅದಕ್ಕೆ ರಾತ್ರಿ ಏನ್ ಮಾಡ್ತಾರೆ? ಇಟ್ಕೊಂಡ್ ಬರ್ತಾರೆ. ನೋಡಿ, ಅಲ್ಲಿ ಇಟ್ಕೊಂಡ್ಬಂದು ಯೇಸು ಕ್ರಿಸ್ತನ ಮೇಲೆ ಅಪವಾದನ ಅವಾಗ ತಾನೇ ಕಂಡಿಡಿತಾರೆ. ಏನ್ ಮಿಸ್ಟೇಕ್ ಹೇಳನ, ಏನೆಲ್ಲ ಮಿಸ್ಟೇಕ್ ಸಿಗುತ್ತೆ ಅಂತ ಅವಾಗ ಹುಡುಕ್ತಾರೆ, ಎಲ್ಲ ಅವಾಗ ಪ್ಲಾನ್ ಮಾಡ್ತಾರೆ. ಈ ಪ್ಲಾನ್ಗೋಸ್ಕರ ಕರ್ಕೊಂಡ್ ಬಂದಿರಲ್ಲ ಅವ್ರನ್ನ. ಈಗ ಅವನ್ನ ಸಾಯಿಸಕ್ಕೆ ಏನ್ ಪ್ಲಾನ್ ಅಂತ ಆಮೇಲೆ ಪ್ಲಾನ್ ಮಾಡ್ತಾರೆ. ಯೋಚನೆ ಮಾಡ್ರಿ. ಒಂದ್ ವ್ಯಕ್ತಿನ ಧರ್ಮಶಾಸ್ತ್ರ ಎಲ್ಲಾದ್ರೂ ಈ ತರ ಹೇಳ್ತಾ ಇದೆಯಾ? ಧರ್ಮಶಾಸ್ತ್ರನ ಫಾಲೋ ಮಾಡುವಂತವ್ರು ಆ ಧರ್ಮಶಾಸ್ತ್ರನ ಯಾವ ರೀತಿ ಫಾಲೋ ಮಾಡ್ಬೇಕು? ಒಬ್ಬನ ತಪ್ಪು ಮಾಡಿದ್ರೆ ಅವನ್ನ ಕಲ್ಲಿಂದ ಹೊಡೆದು ಸಾಯಿಸ್ಬೇಕು. ತಪ್ಪು ಏನಂತ ಗೊತ್ತಿಲ್ಲದೆ ಆತನ ನ್ಯಾಯ ತೀರ್ಪಿನ ಮುಂದೆ ನಿಲ್ಲಿಸಬಹುದಾ? ನೋಡ್ರಿ, ತಪ್ಪು ನಿನ್ನ ಸಹೋದರನ ಮಧ್ಯದಲ್ಲಿ ಚಾಡಿ ಹೇಳಬಾರದು, ಸುಳ್ಳು ಹೇಳಬಾರದು, ಅನೀತಿಯಾದ ಸುಳ್ಳು ಸಾಕ್ಷಿನ ಎಬ್ಬಿಸಬಾರ್ದಂತ ಧರ್ಮಶಾಸ್ತ್ರದ ವಾಕ್ಯವಿದೆ. ಆಗಿರ್ಬೇಕಾದ್ರೆ ಧರ್ಮಶಾಸ್ತ್ರದಲ್ಲಿ ಕುತ್ಕೊಂಡಿರುವಂತ ಸದುಸೇರ್ ಪರಿಸರು, ಪ್ರಧಾನ ಯಾಜಕರು ಈಗ ಮಾಡ್ತಾರಂತ ಕೆಲಸ ಎಂತ ಕೆಲಸ ನೋಡಿ?
ಎರಡಲ್ವಾ? ಆದ್ರೂ ಏನ್ ಮಾಡ್ತಾರೆ ಯೇಸು ಕ್ರಿಸ್ತನು ಅಲ್ಲಿ ಯಾವುದೇ ಒಂದು ವಿಷಯಕ್ಕೆ ಅನೀತಿಗೆ ವಿರುದ್ಧವಾಗಿ ಅನೀತಿ ನಿಂತ್ಕೊಳ್ಳಲ್ಲ. ಇನ್ನು ಕೂಡ ಅಲ್ಲೊಂದು ಘಟನೆ ನಡೆಯುತ್ತೆ ಕ್ರಿಸ್ತನ ಪ್ರೀತಿಯ ಸರಿ. ಆ ಪ್ರಧಾನ ಯಾಜಕನ ಒಬ್ಬ ಆಳ್ ಏನ್ ಮಾಡ್ತಾರೆ, ಯೇಸು ಕ್ರಿಸ್ತನ ಕೆನ್ನೆಗೆ ಹೊಡಿತಾರೆ ಅಲ್ವಾ? ನೀನು ಒಬ್ಬ ಪ್ರಧಾನ ಯಾಜಕನ ಈ ರೀತಿ ಮಾತಾಡೋದು ಸರಿನಾ ಅಂತ ಏನ್ ಮಾಡ್ತಾರೆ, ಹೊಡಿತಾರೆ. ಇವಾಗ ಯೇಸು ಕ್ರಿಸ್ತ ಏನ್ ಮಾಡ್ತಾರೆ, ಒಂದು ಕಣ್ಣಿಗೆ ಹೊಡೆದಿಲ್ಲಪ್ಪ, ಇನ್ನೊಂದು ಕಣೆ ಏನ್ ಮಾಡು ಕೊಡಿ ಅಂತ ಕೊಟ್ರ. ಮತ್ತೇನು ಸುವಾರ್ತೆ 5ನೇ ಅಧ್ಯಾಯ 38-39 ಯೇಸು ಕ್ರಿಸ್ತ ನಮ್ಗೆ ಹೇಳಿದಾರಪ್ಪ. ಮತ್ತೇನು ಸುವಾರ್ತೆ 5ನೇ ಅಧ್ಯಾಯ 38-39. ಕಣ್ಣಿಗೆ ಪ್ರತಿಯಾಗಿ ಕಣ್ಣನ್ನು, ಹಲ್ಲಿಗೆ ಪ್ರತಿಯಾಗಿ ಹಲ್ಲನ್ನು ತಗ್ಗಿಸು ಅಂತ ಹೇಳಿಯದೆ ಎಂದು ಹೇಳಿದ್ದೀರಷ್ಟೇ. ಆದರೆ ನಾನು ನಿಮಗೆ ಹೇಳುವುದೇನೆಂದರೆ, ಕೆಡುಕನನ್ನು ಎದುರಿಸಬೇಡ. ಒಬ್ಬನು ನಿನ್ನ ಬಲಗೆನ್ನೆಯ ಮೇಲೆ ಹೊಡೆದರೆ ಅವನಿಗೆ ಮತ್ತೊಂದು ಕೆನ್ನೆಯನ್ನು ಒಡ್ಡು. ಕರೆಕ್ಟ್ ಇಲ್ವಾ? ಇವಾಗ ಯಾರಾದ್ರೂ ಏನ್ ಮಾಡಿದ್ರು, ನಿಮ್ಗೆ ಬಲಗೆನ್ನೆ ಕೊಡಿದ್ರು, ಇನ್ನೊಂದ್ ಕೆನ್ನೆ ಕೊಡ್ಡು ಅಂತ ಹೇಳ್ಬಿಟ್ರು. ಸಾಮಾನ್ಯ ಹೊಡಿಯೋರಲ್ಲ, ಬಲಗೆನ್ನೆ ಗೆನ್ನೆ ಹೊಡಿತಾರ, ನಮ್ಗೆ ಕೆನ್ನೆ ಹೊಡಿಲಪ್ಪ. ನಮ್ ತಲೆಯಲ್ಲೇ ಹೊಡೆದ್ರು. ತಲೆಯಲ್ಲಿ ಹೊಡೆದ್ರೆ ಏನ್ ಮಾಡ್ತೀವಿ? ತಲೆಯಲ್ಲಿ ಜೋರಾಗಿ ಹೊಡೆದ್ಬಿಟ್ರು, ತಲೆ ನೋವಿದೆ, ಮತ್ತೆ ತಲೆ ತೋರಿಸ್ತೀವಾ? ಇಲ್ಲ, ಕಿರ್ಚ್ಕೊಂಡು ಓಡೋಗ್ತೀವಿ. ಕಿರ್ಚ್ಕೊಂಡು ಓಡೋಗ್ತಿತ್ತಾನೆ. ಈ ಕೆನ್ನೆ ಕೊಡದು ಇನ್ನೊಂದ್ ಕೆನ್ನೆ ಕೊಡದು ಅನ್ನೋದು ಏನರ್ಥ? ಏಸ್ಕದ ಅದೇ ಅರ್ಥದಲ್ಲಿ ಹೇಳ್ತಾರ? ಯೋಚನೆ ಮಾಡ್ರಿ. ನಮ್ಮೆಲ್ರಿಗೂ ದ್ರೋಹ ಮಾಡೋರು. ಕರೆಕ್ಟ್ ಅಲ್ಲ? ಯೇಸು ಕ್ರಿಸ್ತನ ಇದೇ ಮಾತು ಕರೆಕ್ಟ್ ಆಗಿದ್ದಿದ್ರೆ ಆ ಪ್ರಧಾನ ಯಾಜಕನ ಸೇವಕ ನೋಡಿದಾಗ ಯೇಸು ಕ್ರಿಸ್ತ ಏನ್ ಮಾಡ್ಬೇಕಾಯ್ತು? ಇನ್ನೊಂದ್ ಕಣೇನ ತೋರ್ಸ್ಬೇಕಾಯ್ತಾ? ತೋರ್ಸುದ್ರಾ? ತೋರ್ಸುದ್ರಾ? ನೋಡ್ರಿ, ಈ ವಾಕ್ಯ ಇದ್ರಿ, ಓದ್ರಿ. ಫಿಲಿಪ್ಪೀನ್ಸ್ ಕನ್ನಡದಲ್ಲಿ ಕಾಣಿಸ್ತಾ ಇದೆಯಾ ನಿಮ್ಗೆ? ಓದ್ರಿ. ನಾನ್ ತೋರಿಸ್ಲಿ ಒಂದ್ಸಲ ಕೆನ್ನೆನ. ಸೇವಕನು ಯೇಸುವನ್ನು ಹೊಡೆದಾಗ ಇನ್ನೊಂದು ಕೆನ್ನೆಯನ್ನು ತಿರುಗಿಸು ಎಂಬ ವಾಕ್ಯದ ಪ್ರಕಾರ ಕರ್ತನು ನಮಗೆ ಕಲಿಸುವ ಪಾಠವೇನು? ಯೇಸುವನ್ನು ತನ್ನ ಕೈಗಳಿಂದ ಹೊಡೆದ ಮತ್ತು ಮಹಾಯಾಜಕನಿಗೆ ಈ ರೀತಿಯ ಪ್ರತ್ಯುತ್ತರವನ್ನು ಮಾತುಗಳಿಂದ ಆದೇಶ ನೀಡಿದ್ದಕ್ಕಾಗಿ ಯೇಸುವನ್ನು ಖಂಡಿಸಿದ ಸೇವಕನು ಈ ವಿಷಯದಲ್ಲಿ ಉದ್ದೇಶಪೂರ್ವಕವಾಗಿ ಅನ್ಯಾಯ ಮಾಡಿದನೆಂದು ನಾವು ಭಾವಿಸಬಾರದು. ಬದಲಿಗೆ ಪ್ರಧಾನ ಯಾಜಕನ ಸ್ಥಾನವನ್ನು ಮತ್ತು ತೀರ್ಪನ್ನು ತಾನು ವೈರಾಗ್ಯದಿಂದ ಎತ್ತಿ ಹಿಡಿಯುವ ಆತನ ಬಯಕೆಯು ಅವನ ಮೇಲೆ ಪ್ರಭಾವ ಬೀರಿತು ಮತ್ತು ಅವನು ಬಿದ್ದು ಹೋದ ಸ್ಥಿತಿಯಲ್ಲಿರುವ ಮಾನವರ ತಪ್ಪಾದ ಮನಸ್ಸಿನ ಮೇಲೆ ಪ್ರಭಾವ ಬೀರಿ ಕೆಟ್ಟದ್ದಲ್ಲದೆ ಕೆಟ್ಟದ್ದನ್ನು ಮತ್ತು ತಪ್ಪನ್ನು ಕಂಡುಹಿಡಿಯಲು ಪ್ರೇರೇಪಿಸಿತು ಎಂದು ನಾವು ಊಹಿಸಬಹುದು. ಈ ಉದಾಹರಣೆಯು ಬೆಳಕಿನಲ್ಲಿ ನೋಡುವಾಗ ಇನ್ನೊಂದು ಕೆನ್ನೆಯನ್ನು ತಿರುಗಿಸುವ ಆಜ್ಞೆಯು ದೇವರ ಜನರ ಕೆಟ್ಟದ್ದರಿಂದ ಕೆಟ್ಟದ್ದನ್ನು ವಿರೋಧಿಸಬಾರದು, ಬದಲಿಗೆ ಅವರು ಕೆಟ್ಟದ್ದಕ್ಕಾಗಿ ಕೆಟ್ಟದ್ದಕ್ಕಿಂತ ಹೆಚ್ಚು ಕೆಟ್ಟದ್ದನ್ನು ಸ್ವೀಕರಿಸುವವರಾಗಿರಬೇಕು ಮತ್ತು ಸಹಿಸುವವರಾಗಿರಬೇಕು. ಆದರೆ ಅವರು ಒಳ್ಳೆಯತನದಿಂದ ಕೆಟ್ಟದ್ದನ್ನು ವಿರೋಧಿಸಬೇಕು. ಬೋಧಕನು ಮಾಡಿದಂತೆಯೇ ಆತನು ತಪ್ಪಿತಸ್ಥರನ್ನು ಸೌಹಾರ್ದಯುತವಾಗಿ ಉಪದೇಶಿಸಬೇಕು. ಅಂದರೆ ವಿವಾದ ವಿಷಯಗಳಲ್ಲಿ ಕೆಟ್ಟದ್ದನ್ನು ಮಾಡುವವರು ಯಾವುದು ಸರಿ ಮತ್ತು ಯಾವುದು ತಪ್ಪು ಎಂದು ನೋಡಲು ಪ್ರೀತಿಯಿಂದ ಮತ್ತು ನಿಧಾನದಿಂದ ಪ್ರಯತ್ನಿಸಬೇಕು ಎಂದು ದೇವರ ಜನರು ಅರ್ಥ ಮಾಡಿಕೊಳ್ಳಬೇಕು. ಧ್ಯಾನಕ್ಕೆ ಅಲ್ವಾ? ಏನಂತಿದ್ರೆ ಇಲ್ಲಿ ನೋಡ್ರಿ, ಒಂದು ಕೆನ್ನೆಗೆ ಹೊಡೀರಿ ಅಂದ್ರೆ ಅದೇ ಅರ್ಥ ಅಲ್ಲ. ಅಂದ್ರೆ ಅನೀತಿಗೆ ವಿರುದ್ಧವಾಗಿ ನಿಂತ್ಕೊಂಡ್ಬೇಡ್ರಿ. ಅನೀತಿಗೆ ನೀತಿ ಅಂದ್ರೆ ಕಣ್ಣಿಗೆ ಕಣ್ಣು ಅನ್ನೋಂತ ರೀತಿಲಿ ಏನಪ್ಪಾ ಅಂದ್ರೆ ನೀತಿಗೆ ದೇವ್ರ ಮಗ್ಳು ನಿಂತ್ಕೊಂಡ್ಬರ್ರಿ, ಪ್ರೀತಿಗೆ ನಿಂತ್ಕೊಳ್ರಿ. ನೀತಿ ಅಂದ್ರೆ ಏನು? ಹೊಡಿದ ತಕ್ಷಣ ನನ್ ಯಾಕೆ ಹೊಡೆದೆ ಅಂದ್ಬಿಟ್ಟು ಮತ್ತೆ ಅವ್ನ್ ಹೊಡಿಯೋದು ಅಲ್ವಾ? ನಾನೇನ್ ತಪ್ಪು ಮಾಡಿಲ್ಲ, ಹೊಡೆದಿದೆ ಅಂದ್ಬಿಟ್ಟು. ಪ್ರೀತಿ ಅಂದ್ರೆ ಏನು? ಸಗಿಸ್ಕೊಳ್ಳೋದಷ್ಟೇ. ನಾವು ರಿಪೀಟ್ ಏನು ಮಾಡದೇ ಇರೋದು ಅಲ್ವಾ? ಬದಲು ಮಾಡದೇ ಇರೋಂತ ವಿಷಯ. ಕರ್ತನಾದ ಯೇಸು ಕ್ರಿಸ್ತ ಏನ್ ಮಾಡ್ತಾರೆ ಅಂದ್ರೆ ಇಲ್ಲಿ ಕೆನ್ನೆ ಹೊಡಿದ ತಕ್ಷಣ ಮತ್ತೇನ್ ಮಾಡ್ತಾರೆ? ಅವರು ನ್ಯಾಯವನ್ನ ಕೇಳ್ತಾರೆ. ಏನಪ್ಪಾ, ನಾನು ತಪ್ಪೇನ ಮಾಡಿದ್ರೆ ಹೇಳೋ, ತಪ್ಪಿಲ್ದೇ ಇದ್ರೆ ಯಾಕೆ ಹೊಡಿಯಕ್ ಹೋದೆ? ನಾನೇನ್ ತಪ್ಪು ಮಾಡಿಲ್ವಲ್ಲ ಅನ್ನೋಂಥ ವಿಷಯ ಏನ್ ಮಾಡ್ತಾರೆ? ಆ ನೀತಿನಲ್ಲಿ ಕರೆಕ್ಷನ್ ಮಾಡ್ತಾರೆ. ಹಾಗಂದ್ಬಿಟ್ಟು ಏನ್ ಮಾಡಿಲ್ಲ, ಆತನ್ನ ಗದರ್ಸೋಕು ಬೆದರ್ಸೋಕು, ನನ್ನ ನೋಡ್ದು ಬಿಟ್ಟಿದ್ಯಾ ಅಂತ ಏನ್ ಮಾಡಿಲ್ಲ, ಬೇರೆ ವಿಷಯ ಮಾತಾಡಕ್ಕೆ ಯೇಸು ಕ್ರಿಸ್ತನು ಹೋಗ್ಲಿಲ್ಲ. ಅದನ್ನ ಶಾಂತ ರೀತಿಯಲ್ಲಿ ಏನ್ ಮಾಡ್ತಾರೆ? ಹೇಳ್ತಾರೆ ಅಷ್ಟೇ.
ಏನೇ ತಪ್ಪು ಮಾತಾಡಿದ, ನೀನ್ ಜ್ಞಾನಕ್ಕೆ ತಗೊಂಬ. ನೀನು ಒಬ್ಬ ಪ್ರಧಾನ ಯಾಜಕನ ಹಾಳಾಗಿದೆಯಲ್ಲ, ನೀನು ಧರ್ಮಶಾಸ್ತ್ರನ ಕೈಲಿ ಇಟ್ಟಿದ್ಯಲ್ಲ, ಧರ್ಮಶಾಸ್ತ್ರನ ಕೈಲಿಟ್ಟಿರು ಅಂತ ನಿನಗೆ ಹೇಳ್ತಾ ಇದೀನಿ. ನೀನೇನ್ ಮಾಡ್ತಿದ್ಯಾ? ಧರ್ಮಶಾಸ್ತ್ರದ ಪ್ರಕಾರ ಕರೆಕ್ಟ್ ಆಗಿ ನೀನು ಹೊಡೆದಿದ್ಯಾ? ನಾನೇ ತಪ್ಪು ಮಾಡಿದ್ದೀನ ಅನ್ನೋ ರೀತಿಯಲ್ಲಿ ಏನ್ ಮಾಡ್ತಾರೆ, ಕೇಳ್ತಾರೆ. ಸುಧೀರ ಮಕ್ಳು, ಇಲ್ಲಿ ಏನಪ್ಪ ಪಾಠ ಅಂದ್ರೆ, ನಮ್ಗೆ ಅನೀತಿಗೆ ವಿರುದ್ಧವಾಗಿ ಅನೀತಿಯನ್ನ ಇಡ್ಬಾರ್ದ್ರಿ. ಒಬ್ರು ನಮ್ಗೆ ಏನಾದ್ರೂ ಕೆಟ್ಟದ್ ಮಾಡ್ಬೇಕಂತ ಬಯಸಿದ್ರೆ ನಾವೇನ್ ಮಾಡ್ಬೇಕು? ಕೆಟ್ಟದ್ದಕ್ಕೆ ವಿರುದ್ಧವಾಗಿ ಕೆಟ್ಟದನ್ನ ಮಾಡ್ಬಾರ್ದು. ಬದಲಿಗೆ ಏನ್ ಮಾಡ್ಬೇಕು? ರೋಮಪುರದೊಳಗೆ 2ನೇ ಅಧ್ಯಾಯ 21ನೇ ವಾಕ್ಯ. ಕೆಟ್ಟತನಕ್ಕೆ ಸೋತು ಹೋಗದೆ ಒಳ್ಳೆಯತನದಿಂದ ಕೆಟ್ಟತನವನ್ನು ಸೋಲಿಸು. ನೋಡಿದಿರಾ? ಕೆಟ್ಟತನಕ್ಕೆ ಸೋತು ಹೋಗದೆ ಒಳ್ಳೆತನದಿಂದ ಕೆಟ್ಟತನವನ್ನ ಸೋಲಿಸು. ಹೀಗೆ ಆ ಒಂದು ನ್ಯಾಯ ವಿಚಾರಣೆಯಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೇಲೆ ಅಪರಾಧ ನಿರ್ಣಯಗಳನ್ನು ತಂದ್ರು ಕೂಡ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅದಕ್ಕೆ ಎದುರು ಉತ್ತರ ಏನು ಮಾತಾಡಿಲ್ಲ ಅಲ್ವಾ? ಅವ್ರ ಮೇಲೆ ಏನು ಅಪರಾಧ ಇಲ್ಲದೆ ಇದ್ರು ಕೂಡ ಆ ಅಪರಾಧನ ಅಕ್ಸೆಪ್ಟ್ ಮಾಡಿದ್ರು. ಕರೆಕ್ಟ್ ಅಲ್ವಾ? ನೋಡ್ರಿ, ಅವ್ರನ್ನ ಏನ್ ಮಾಡ್ತಾರೆ? ಅವ್ರಿಗೆ ಹೊಟ್ಟೆ ಕಿಚ್ಚಿನಿಂದ ಏನ್ ಮಾಡ್ತಾರೆ? ಯೇಸು ಕ್ರಿಸ್ತನ ಸಾಯಿಸಕ್ ಪ್ಲಾನ್ ಮಾಡ್ತಾರೆ. ನಮ್ಮ ಹೆಸರೆಲ್ಲ ಹಾಳಾಯ್ತು, ನಮ್ಮ ಹೆಸರೆಲ್ಲ ಕೆಟ್ಟೋಯ್ತು, ಹೆಂಗಾದ್ರೂ ನಾ ಸಾಯಿಸ್ಬೇಕಂತ ಪ್ಲಾನ್ ಮಾಡ್ತಾರೆ. ಯಾವಾಗ ಲಾಜರ್ನ ಎಬ್ಬಿಸ್ಬಿಡ್ತಾರೋ ಅವ್ರಿಗಿನ್ನೂ ಜಾಸ್ತಿ ಅವ್ರ ಮೇಲೆ ಇದಾಗ್ಬೇಕು, ಹೆಂಗಾದ್ರೂ ಸಾಯಿಸ್ಬೇಕಂತ ಅಲ್ವಾ? ಅದಕ್ಕೆ ಕಾಯಪ್ಪ ಹೇಳ್ತಾರಲ್ವಾ ಒಂದು ಪ್ರವಾದನೆ, ಏನಂತ ಹೇಳ್ತಾರೆ? ನಮ್ಮೆಲ್ಲರೂ ಸಾಯೋದಕ್ಕೆ ನಮ್ಮಲ್ಲಿ ಒಬ್ಬನು ಸಾಯೋದು ತುಂಬಾ ಒಳ್ಳೇದು, ನಮ್ಮೆಲ್ಲರೂ ಕೆಡೋದಕ್ಕಿಂತ ಅನ್ಬಿಟ್ಟು. ಕರೆಕ್ಟಾ? ಅಂದ್ರೆ ಎಲ್ರು ಅವನು ಹಾಳು ಮಾಡ್ಬಿಡ್ತಾನೆ ವ್ಯಕ್ತಿ ಯೇಸು ಕ್ರಿಸ್ತನು, ಅವನೊಬ್ಬನು ಸಾಯಿಸ್ಬಿಡಣ, ಇಲ್ದೇ ಇವರೆಲ್ಲರೂ ಹಾಳಾಗ್ಬಿಡ್ತಾರೆ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ ಅಲ್ವಾ? ಆ ರೀತಿ ನೋಡ್ಬೇಕಾರೆ ಕರ್ತನಾದ ಕ್ರಿಸ್ತನ ಪ್ರೀತಿಯ ಸಹೋದರರೇ, ಇಲ್ಲಿ ಪೇತ್ರನ ಒಂದು ಗುಣವನ್ನು ತಗೊಂಡಾಗ, ಪೇತ್ರ ದೇವರ ಚಿತ್ತವನ್ನ ತಿಳ್ಕೊಳ್ದೆ ದೇವರ ಚಿತ್ತಕ್ಕೆ ಅಪೋಸಿಟ್ ಆಗಿ ಸ್ವನಂಬಿಕೆಯನ್ನ ಬೆಳೆಸ್ಕೊಂಡಿದ್ದು ದೊಡ್ಡ ತಪ್ಪಾಯ್ತು. ಆದ್ರೆ ದೇವರ ಚಿತ್ತಕ್ಕನುಸಾರವಾಗಿ ಆ ವಾಕ್ಯಗಳ ಮೇಲೆ ನಂಬಿಕೆ ಇಟ್ಕೊಂಡು ಅದರಲ್ಲಿ ನಮ್ಮನ್ನ ಬಲಪಡಿಸ್ಕೊಳ್ಳೋದು ತುಂಬಾ ಮುಖ್ಯವಾಗಿರುತ್ತೆ. ಅದೇ ಒಂದು ಪಾಠವನ್ನ ಯೇಸು ಕ್ರಿಸ್ತನಲ್ಲಿ ಕಳಿಸ್ಕೊಡ್ತಾರೆ. ಏನಪ್ಪಾ ಅಂದ್ರೆ, ದೇವರ ಮೇಲೆ ನಂಬಿಕೆ ಇಟ್ಟಿರ್ಬೇಕಾದ್ರೆ ದೇವರ ಚಿತ್ತಕ್ಕೆ ಅದನ್ನ ಒಪ್ಪಿಸ್ಕೊಡ್ಬೇಕು. ದೇವರ ಚಿತ್ತಕ್ಕೆ ಒಪ್ಪಿಸ್ಕೊಡ್ಬೇಕಂದ್ರೆ ಬರುವಂತ ಕಷ್ಟಗಳನ್ನ ಏನ್ ಮಾಡ್ಬೇಕು? ನಾವು ಸಹಿಸ್ಕೊಬೇಕು. ಹಾಗೆ ನಾವು ಸಹಿಸ್ಕೊಳ್ದೆ ಹೋದ್ರೆ ನಮ್ಮ ಸ್ವ ನಿರ್ಧಾರದಿಂದ ಈ ಕೆಲಸಗಳನ್ನ ಮಾಡ್ತೀವಿ. ಈ ಕೆಲಸಗಳು ಮಾಡೋದ್ರಿಂದ ಏನಾಗುತ್ತೆ? ಕ್ರಿಸ್ತನ ಕೊಟ್ಟಂತ ದೇವರು ಕೊಟ್ಟಂತ ಪದವಿಯನ್ನ, ಆ ಬಿರುದನ್ನ ಪಡ್ಕೊಳಕ್ಕಾಗಲ್ಲ. ಸ್ವನಂಬಿಕೆಯಿಂದ ಪ್ರಧಾನ ಯಾಜಕನ ಹಾಲನ್ನ ಕಿವಿ ಕಟ್ ಮಾಡ್ಬೋದು ಹೊರತು ಕ್ರಿಸ್ತನಿಗೋಸ್ಕರ ತ್ಯಾಗ ಮಾಡಕ್ಕೆ ಆಗಲ್ಲ. ಆ ಸಾಧನೆ ಮಾಡ್ಬೋದು ಅಲ್ವಾ? ಹೆಚ್ಚಂದ್ರೆ ಪೇತ್ರನು ಮಾಡಿದ ಒಂದು ದೊಡ್ಡ ವಿಷಯ, ಆ ಯಾಜಕನ ಕಿವಿ ಕಟ್ ಮಾಡ್ಬಿಟ್ಟು. ಆದ್ರೆ ಯೇಸು ಕ್ರಿಸ್ತ ಅದನ್ನು ಕೂಡ ಏನ್ ಮಾಡಿದ್ರು? ಸ್ವಸ್ಥ ಮಾಡಿದ್ರು. ಆ ನಂಬಿಕೆ ಅಲ್ಲಿಗೆ ಕರ್ಕೊಂಡು ಹೋಗುತ್ತೆ ಹೊರತು ಕ್ರಿಸ್ತನಿಗೋಸ್ಕರ ತ್ಯಾಗ ಮಾಡೋದಕ್ಕೆ ಆಗಲ್ಲ, ಕ್ರಿಸ್ತನಿಗೋಸ್ಕರ ಶಿಲುಬೆಯನ್ನು ಹೊರೋದಕ್ಕೆ ಆಗಲ್ಲ, ಕ್ರಿಸ್ತನಂತೆ ಬದುಕೋದಕ್ಕೂ ಆಗಲ್ಲ. ಆದ್ರೆ ದೇವರ ವಾಕ್ಯದ ಮೇಲೆ ನಂಬಿಕೆ ಇಟ್ಟು ಕೆಟ್ಟದನ್ನ ಸಗಿಸ್ಕೊಳ್ಳೋರಾಗಿ, ಕೆಟ್ಟದನ್ನ ಒಳ್ಳೆತನದಿಂದ ನಾವು ಸೋಲಿಸುವವರಾಗಿ ಇರೋದನ್ನ ಕರ್ತನಾದ ಯೇಸುನ ಕಲಿ. ಹಾಗಾಗಿ ನೋಡೋಕೋದ್ರೆ ಇನ್ನು ಹಲವಾರು ವಿಷಯ ಇದೆ, ಅದನ್ನೇ ನೋಡ್ತೀವಲ್ಲ. ನಮ್ಮ ಕಾಯಪ್ಪನ ಹೇಳಿದಂತ ಒಂದು ಪ್ರವಾದನೆಗಳಿದೆ, ಮತ್ತೆ ಬರುವಂತ ವಿಷಯಗಳು ನೋಡಿ. ಇದು ಏನಪ್ಪಾ ಅಂದ್ರೆ, ಫಸ್ಟ್ ಆ ಜಡ್ಜ್ಮೆಂಟ್ ಅಲ್ಲ, ತೀರ್ಪಲ್ಲಿ ಯೇಸು ಕ್ರಿಸ್ತನ ನಮ್ಮ ಮಹಾಯಾಜಕನ ಅಪರಾಧಿ ಎಂದು ಹೊರಿಸಲ್ಪಡ್ತಿದ್ರೆ. ಯಾರು ಹೊರಿಸಲ್ತಾರ? ಈಗ ನಮ್ಮ ಟಾಪಿಕ್ ಏನಿತ್ತು ಅಂದ್ರೆ, ಮಹಾಯಾಜಕನನ್ನ ಅಪರಾಧಿ ಎಂದು ಏನ್ ಮಾಡಿದ್ರು? ನಿರ್ಣಯ ಮಾಡಿದ್ರು. ಈ ಅಪರಾಧಿ ಅಂತ ನಿರ್ಣಯ ಮಾಡಿದ್ ಯಾರು? ಮಹಾಯಾಜಕರೇ. ಕರೆಕ್ಟಾ? ಆದ್ರೆ ನಿಜವಾದ ಮಹಾಯಾಜಕ ಯಾರು? ಯೇಸು ಕ್ರಿಸ್ತನು. ಆದ್ರೆ ಅಲ್ಲಿರುವಂತ ಮಹಾಯಾಜಕರು ಹೆಂಗಿದ್ದಾರೆ ಈಗ ಅಲ್ವಾ? ವೇಷ, ಸುಳ್ಳು, ಹೊಟ್ಟೆ ಕಿಚ್ಚು, ದ್ವೇಷ. ನೋಡ್ರಿ, ಅವ್ರಲ್ಲಿರುವಂತ ಕೆಟ್ಟ ಗುಣಗಳು ಯೇಸು ಕ್ರಿಸ್ತನ ಶಿಲುಬೆಯಲ್ಲಿ ಕೊಳ್ಳುವ ಹಂತಕ್ಕೆ ಕರ್ಕೊಂಡು ಹೋಗುತ್ತೆ ಅಲ್ವಾ? ಆದ್ರೆ ಕರ್ತನಲ್ಲಿರುವಂತ ಈ ಒಳ್ಳೆ ಗುಣಗಳು ನಿಜವಾದ ಮಹಾಯಾಜಕನಾಗಿ ಬಲಿಯನ್ನ ಅರ್ಪಣೆ ಮಾಡೋದಕ್ಕೆ ಯೇಸು ಕ್ರಿಸ್ತನ ಕರ್ಕೊಂಡು ಹೋಗುತ್ತೆ. ಅವರಲ್ಲಿರುವಂತ ಕೆಟ್ಟ ಗುಣಗಳು ಯೇಸು ಕ್ರಿಸ್ತನ ಸಾಯಿಸ್ಬೇಕಂತ ಪ್ಲಾನ್ ಮಾಡ್ತಿದೆ. ಯೇಸು ಕ್ರಿಸ್ತನ ನಿಜವಾದ ಮಹಾಯಾಜಕನಲ್ಲಿರುವಂತ ಒಳ್ಳೆ ಗುಣಗಳು ತನ್ನನ್ನೇ ಸಮರ್ಪಣೆ ಮಾಡೋದಕ್ಕೆ ಹೋಗ್ತಾ ಇದೆ. ಹಾಗೆ ನೋಡ್ಬೇಕಾದ್ರೆ ಇನ್ನು ಬರುವಂತ ಒಂದು ಪಾಠಗಳಲ್ಲಿ ಇನ್ನು ಏನೆಲ್ಲ ನಡೀತು, ಈ ಜಡ್ಜ್ಮೆಂಟ್ ಅಲ್ಲಿ ಏನ್ ನಡೀತು, ಏನಾಯ್ತು. ಈಗ ಅಣ್ಣ ಇದಾರೆ, ಕಾಯಪ್ಪ ಇದಾರೆ, ನಂತರ ಪಿಲಾತನ ಬರಿಗಿಲ್ಲಿ ಹೋಗ್ತಾರೆ, ನೆಕ್ಸ್ಟ್ ಫೈನಲ್ ಆಗಿ ಏನ್ ಮಾಡ್ತಾರೆ ಅಂದ್ಬಿಟ್ಟು ಬರುವಂತ ಕ್ಲಾಸ್ ಅಲ್ಲಿ ಏನ್ ಮಾಡೋಣ, ನಾವು ಸುಸ್ತಾಗಿ ಸ್ಟಡಿ ಮಾಡೋಣ. ಓಕೆ, ಸೊ ದೇವ್ರ ಈ ವಿಷಯಗಳನ್ನ ಆಶೀರ್ವದಿಸ್ತೀರಿ. ಸರಸರಿರೆ, ಏನಾದ್ರು ನಿಮ್ಗೆ ಈ ವಿಷಯಗಳಲ್ಲಿ ಅನಿಸಿದ್ರೆ, ಈ ಪಾಠದಲ್ಲಿ ಏನಾದ್ರು ಒಂದು ಒಳ್ಳೆ ಪಾಯಿಂಟ್ ಇದ್ರೆ, ನಿಮ್ ಸ್ಟಡಿ ಮಾಡಿರೋಂತ ಪಾಯಿಂಟ್ ಏನಾದ್ರು ಕೂಡ ನೀವ್ ಏನ್ ಮಾಡೋದು ತಿಳಿಸ್ಬಹುದು. ಹೇಳಿ ಮ್ಯಾಗಿಸ್ಟರ್.
ನಾನು ಒಂದು ರೋಮನ್ ಕ್ಯಾಥಲಿಕ್ ಬಿಟ್ಟು ನಾನು ಪೆಂಟಕಾಸ್ಟಿಗೆ ಬಂದೆ. ಅವಾಗ ತುಂಬಾ ಸೈಂಟ್ ಆಗಿದ್ದೆ, ಸೈಂಟ್ ತರನೇ ಇದೆ, ಬೇಗ ಚೇಂಜ್ ಆದೆ, ಕಟ್ಟುಗುಣ ಎಲ್ಲ ಹೋಯ್ತು. ಅವಾಗ ನಮ್ ಸ್ಕೂಲಲ್ಲಿ ಒಂದ್ ಕಲಿಗೂ ನನ್ ಮೇಲೆ ಹೊಟ್ಟೆ ಕಿಶ್ ಪಡ್ತಿದ್ಲು. ಒಂದಿನ ನನ್ಗೆ ಕೆನ್ನೆ ಮೇಲೆ ಹೊಡೆದ್ಲು. ನಾನು ಇನ್ನೊಂದ್ ಕೆನ್ನೆ ತೋರಿಸ್ದೆ. ಕೋಪ ಬಂತು, ಇಷ್ಟು ಮಟ್ಟಿಗಿದ್ದಾಳಲ್ಲ ಅಂತ. ಆಮೇಲೆ ನನ್ನ ಮಾತೇ ಬಿಟ್ಬಿಟ್ಲು. ಕಡೆಗೆ ಇವತ್ತು ನಂದು ಬೆಸ್ಟ್ ಫ್ರೆಂಡ್ ಆಗಿದ್ದಾಳೆ. ಯೋಚನೆ ಮಾಡಿ, ಮ್ಯಾಗಿ ತುಂಬಾ ಒಳ್ಳೆವಳು ಪಾಪ, ನಾನು ಅಷ್ಟೆಲ್ಲಾ ಮಾಡ್ದೆ ತಡ್ಕೊಂಡ್ಲು ಅಂತ ಹೇಳ್ಬಿಟ್ಟು ನನ್ ಕ್ಲೋಸ್ ಫ್ರೆಂಡ್ ಈಗ್ಲೂ ನನ್ ವಾಟ್ಸಪ್ ಅಲ್ಲಿ ಇದ್ದಾಳೆ. ಓಕೆ 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 ಓಕೆ. ರಾತ್ರಿಯ ಗೀತೆಗಳು ಮಾರ್ಚ್ 19. ನಾನು ಕಣ್ಣೀರಿನಿಂದ ಹಗಲಿರುಳು ಎಡೆಬಿಡದೆ ಪ್ರತಿಯೊಬ್ಬನನ್ನು ಎಚ್ಚರಿಸಿದನೆಂದು ಜ್ಞಾಪಕ ಮಾಡಿಕೊಂಡು ಎಚ್ಚರವಾಗಿರ್ರಿ. ಅಪೋಸ್ತಲರ ಕೃತ್ಯಗಳು 20:31 ವಚನ. ಇಲ್ಲಿ ಪ್ರೀತಿಯ ಅಪೋಸ್ತಲನು ತಾನು ಬೀಳ್ಕೊಡುವಾಗ ಎಫೆಸಸ್ ಸಭೆಯವರ ಹಿರಿಯರು ಆತನು ಯೆರೂಸಲೇಮಿಗೆ ಹಡಗಿನಲ್ಲಿ ಪ್ರಯಾಣ ಮಾಡುವುದಕ್ಕಿಂತ ಮುಂಚೆ ಆತನಿಗೆ ವಿದಾಯ ಹೇಳಲು ಬರುತ್ತಾರೆ ಮತ್ತು ತಾನು ಬೀಳ್ಕೊಡುವಾಗ ಹೇಳುವ ಆಲೋಚನೆಯನ್ನು ಹೊಂದಿಕೊಳ್ಳುತ್ತಾರೆ. ಇದು ಆತನ ನಂಬಿಗಸ್ತಿಕೆ ಮತ್ತು ಯೋಗ್ಯವಾದ ಉದಾಹರಣೆಯಾಗಿದ್ದು ನಾವು ಅನುಕರಣೆ ಮಾಡುವುದಕ್ಕೆ ಇನ್ನೊಂದು ವಿಷಯವಾಗಿದೆ. ಆತನು ಅವರಿಗೆ ಹೀಗೆ ಹೇಳುತ್ತಾನೆ, ನೀವು ನನ್ನ ಮುಖವನ್ನು ಮುಂದೆ ಎಂದಿಗೂ ನೋಡುವುದಿಲ್ಲ ಎಂದು ನನಗೆ ಗೊತ್ತಿದೆ. ಆದುದರಿಂದ ಈ ದಿನ ನನ್ನ ಮಾತುಗಳನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಿರಿ. ಅದೇನೆಂದರೆ, ಎಲ್ಲಾ ಮನುಷ್ಯರ ರಕ್ತದ ಹೊಣೆಯಿಂದ ನಾನು ಮುಕ್ತನಾಗಿದ್ದೇನೆ. ಆತನು ಪ್ರವಾದಿಯಾದ ಯೆಹೆಜ್ಕೇಲನು ಸೂಚಿಸಿರುವಂತೆ ತಾನು ಕರ್ತನ ಸೇವಕನಾಗಿದ್ದು ತನ್ನ ಸ್ವಂತ ಜವಾಬ್ದಾರಿಯನ್ನು ತನ್ನ ಮನಸ್ಸಿನಲ್ಲಿಟ್ಟುಕೊಂಡು ಈ ಮಾತನ್ನು ಅವರಿಗೆ ಹೇಳಿದನು. ಯೆಹೆಜ್ಕೇಲ 33:7-9 ವಚನಗಳು. ದೇವರ ಆಲೋಚನೆಯನ್ನು ನಿಮ್ಮೆಲ್ಲರಿಗೂ ತಿಳಿಸುವುದಕ್ಕೆ ನಾನು ಸ್ವಲ್ಪವೂ ಹಿಂಜರಿಯಲಿಲ್ಲ. ಪೌಲನು ಸತ್ಯದ ವಿಷಯದಲ್ಲಿ ಯಾವ ರಾಜಿಯನ್ನು ಅಥವಾ ಸಂಧಾನವನ್ನು ಮಾಡಿಕೊಳ್ಳಲಿಲ್ಲ. ಯಹೂದರಿಗಾಗಲಿ ಅನ್ಯರಿಗಾಗಲಿ ಸತ್ಯವನ್ನು ಮತ್ತು ಮನುಷ್ಯರ ತತ್ವಶಾಸ್ತ್ರವನ್ನು ಅಧಿಕ ಸ್ವಾರಸ್ಯವಾಗಿರಲೆಂದು ಮಿಶ್ರಣ ಮಾಡಲಿಲ್ಲ ಅಥವಾ ತಪ್ಪಿಸಿಕೊಳ್ಳಲಾಗದೆ ಇರುವ ಹಿಂಸೆಯನ್ನು ತಡೆಗಟ್ಟಲು ಆತನು ಹಾಗೆ ಮಾಡಲಿಲ್ಲ. ಈ ಸನ್ನಿವೇಶದಲ್ಲಿ ಇಂತಹ ಸಾಕ್ಷಿಯನ್ನು ಹೊಂದಿರುವ ಒಬ್ಬ ಕ್ರೈಸ್ತ ಬೋಧಕನು ನಿಜವಾದ ಕಲ್ವಾರಿ ಶಿಲುಬೆಯ ಸೈನಿಕನಾಗಿದ್ದಾನೆ. ಥ್ಯಾಂಕ್ ಯು ಕೃಷ್ಣ ಪಿ ಸರಸ್ವರಿರೇ. ಸೊ ಇದೊಂದು ಸುಂದರವಾದಂತ ಒಂದು ರಾತ್ರಿ ಗೀತೆ ಆಗಿದೆ. ಸೊ ಪ್ರತಿ ರಾತ್ರಿ ಅದನ್ನ ಮೆಡಿಟೇಟ್ ಮಾಡಿ. ಹೆಚ್ಚಿನ ವಿಷಯ ನಾನು ಮಾತಾಡೋಕ್ಕಾಗಲ್ಲ. ಮುಖ್ಯವಾಗಿ ನೋಡ್ಬೇಕಾದ್ರೆ ಅಪೋಸ್ತಲ ಪಾಲ್ ಕಣ್ಣೀರಿನಿಂದ ಹಗಲಿರುಳು ಎಡೆಬಿಡದೆ ಪ್ರತಿಯೊಬ್ಬರನ್ನು ಎಚ್ಚರಿಸಿದನೆಂದು ಜ್ಞಾಪಕ ಮಾಡಿಕೊಂಡು ಎಚ್ಚರವಾಗಿದೆ ಅಂತ ಹೇಳಿದ್ರು. ಅಂದ್ರೆ ಸಭೆಗೋಸ್ಕರ ಎಷ್ಟೆಲ್ಲ ಒಂದು ಪ್ರಯಾಸ ಪಟ್ಟಿದ್ದಾರೆ, ಕಣ್ಣೀರಿಂದ ಹತ್ಬಿಟ್ಟು ಏನ್ ಮಾಡಿದಾರೆ ಹೇಳಿದಾರೆ ಅಲ್ವಾ. ಹಾಗಾಗಿ ಆ ವಿಷಯಗಳನ್ನ ದೇವ್ರ ಮಕ್ಳು ಯಾವಾಗಲೂ ಮನಸ್ಸಲ್ಲಿ ಇಟ್ಕೊಳ್ಳೋಣ, ಆ ರೀತಿಯಾದಂತ ಒಂದು ಗುಣಗಳನ್ನ ಬೆಳೆಸ್ಕೊಳ್ಳೋಣ. ಅದ್ ಮಾತ್ರವಲ್ಲ, ಪ್ರಾಣದ ಒಂದು ವಿಷಯ ಬಂದಾಗ್ಲೂ ಕೂಡ ಏನ್ ಮಾಡ್ತಿದ್ರು ಅವರು, ಫೀಲ್ ಆಗ್ತಿದ್ರು. ಯಾಕೆಂದ್ರೆ ನಾನು ಹೋದ್ಮೇಲೆ ಯಾರಪ್ಪ ನಿಮ್ಮನ್ನ ನೋಡ್ಕೊಳ್ತಾರೆ, ನನ್ನ ಮುಖನ ನೀನ್ ನೋಡೋದೇ ಇಲ್ಲ ಅಂತ ಹೇಳಿದಾಗ ಅದಾದ್ಮೇಲೆ ಅವ್ರಿಗೆ ತುಂಬಾ ಕಷ್ಟವಾಗಿತ್ತು. ಮುಂದೆ ಸಭೆಗೆ ಏನಾಗುತ್ತೋ ಅಂತ ಭಯ ಕೂಡ ಅವ್ರಿಗಿತ್ತು. ಸಭೆ ಮೇಲೆ ತುಂಬಾ ಭಯ ಆಯ್ತು ಅವ್ರಿಗೆ, ಏನಾಗ್ಬಿಡುತ್ತೆ. ಹಾಗೆ ದೇವ್ರು ಕೊಡಂತ ಸತ್ಯದ ವಿಷಯದಲ್ಲಿ ಎಷ್ಟರ ಮಟ್ಟಿಗೆ ಒಂದು ದೊಡ್ಡ ಒಂದು ಜವಾಬ್ದಾರಿಯನ್ನು ತಗೊಂಡು ಅನೇಕ ಹಿಂಸೆಗಳನ್ನ ಸಗಿಸ್ಕೊಂಡ್ರು. ಅದೇ ರೀತಿಯಾಗಿ ದೇವ್ರ ಮಕ್ಕಳು ಕೂಡ ಈ ಒಂದು ವಿಷಯವನ್ನ ನಾವು ಒಬ್ಬ ಶಿಲುಬೆ ಸೈನಿಕರಾಗಿರೋದಕ್ಕೆ ಪ್ರಯತ್ನ ಪಡೋಣ. ಇಂಥ ಒಂದು ಜವಾಬ್ದಾರಿನ ತಗೊಂಡು ಕ್ರಿಸ್ತನ ದೇವ್ರ ಮಕ್ಕಳಿಗೋಸ್ಕರ ನಾವು ಯಾವಾಗ್ಲೂ ಸಿದ್ಧರಾಗಿರೋದಕ್ಕೆ ದೇವ್ರು ನಮ್ಗೆ ಸಹಾಯ ಮಾಡ್ಲಿ. ದೇವ್ರು ಈ ಒಂದು ಪಾಠವನ್ನ ಇವತ್ತಿನ ರಾತ್ರಿ ಗೀತನ ಆಶೀರ್ವದಿಸ್ಲಿ. ಕೊನೆಯದಾಗಿ ನಾವು